Hi, hello, namaste. A very warm welcome to bio classes. We are in continuation with the morphology of flowering plants chapter. We have started the leaf portion and we are at the end of leaf portion. Last only one portion is remained, modification of the leaf. How actually the leaves are going to modify. So modification means change in their shape, change in their structure, change in their function. ಎಲೆಯ ಆಕಾರದಲ್ಲಿ, ಎಲೆಯ ರೂಪದಲ್ಲಿ, ಎಲೆಯ ಕಾರ್ಯಗಳಲ್ಲಿ ಬದಲಾವಣೆಯಾಗೋದು. How exactly the leaves are going to modify. So just like root modification, just like stem modification. Here also leaf modification is very interesting compared to root modification and stem modification. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. And before going to that, here is one interesting question asked by Shetty. Not Shain Shetty, Karun Shetty. Karun Shetty is asking one question. So let's have what that question is first. ಅವನೇನು ಕೇಳಿದಾನ ಕ್ವಶನ್, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಅದಕ್ಕೊಂದು ಡಿಸ್ಕಷನ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಕ್ಲಾಸಿಗೆ ಹೋಗೋಣ ಅಂತ. ಸಿ ದ ಕ್ವಶನ್ ಫಸ್ಟ್. Hi sir, my name is Karun Shetty. I have one doubt about roots. Why does two roots get attracted in case of suckers? Thank you. ಎಸ್. ಸೊ ಕರುಣ್ ಕೇಳೋ ಕ್ವಶನ್ ಏನಂದರೆ, ಸಕ್ಕರ್ಸ್ಗಳಲ್ಲಿ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ಒನ್ಸ್, that is the part of vegetative propagation in case of subaerial modified stems. Subaerial stem modification ಹೇಳುವಾಗ ಈ ಟರ್ಮ್ ಬಂದಿತ್ತು ಸಕ್ಕರ್, ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೂಡ ಕೊಟ್ಟಿತ್ತು ಬನಾನಾ. ಸೊ ಅಲ್ಲಿ ಬರೋ ಸಕ್ಕರ್ಸ್ಗಳಲ್ಲಿ ರೂಟ್ ಇಂಟ್ರಾಕ್ಷನ್ ಯಾಕಿದೆ, ಯಾವ ರೀತಿ ಇದೆ ಅಂತ ಕೇಳಿದಾನೆ ಕ್ವಶನ್. ಸೊ ನಾನು ಅದೇ ಕ್ವಶನ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ, ಸ್ವಲ್ಪ ಕರುಣ್ ವಿತ್ ನಾನು ಕರುಣ್ ಏನು ಕೇಳಿದ್ರೆ ಕ್ವಶನ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ. ಇಲ್ಲಿ ಏನಂದರೆ, ಸಕ್ಕರ್ಸ್ಗೆ ರೂಟ್ ಇಂಟ್ರಾಕ್ಷನ್ ಯಾವ ರೀತಿ ಇದೆ ಅಂತ ಕರುಣ್ ಕೇಳಿದ್ದು ಕ್ವಶನ್. ಬಟ್ ಥಿಂಗ್ ಈಸ್ ದಟ್ ಟೋಟಲ್ ಹಾರ್ಡ್ ಪಾರ್ಟ್, ವಾಟ್ ಈಸ್ ದೇರ್ ಡೌನ್ ಸೈಡ್, ದಟ್ ಹಾರ್ಡ್ ಪಾರ್ಟ್. ಸೊ ದಟ್ ಫ್ರಮ್ ದ ಹಾರ್ಡ್ ಪಾರ್ಟ್ ಮೆನಿ ಪ್ಲಾಂಟ್ಸ್ ಆರ್ ಅರೈಸಿಂಗ್ ಔಟ್ಸೈಡ್, ಸ್ಮಾಲ್ ಪ್ಲಾಂಟ್ಲೆಟ್ಸ್, ದೋಸ್ ವಿಲ್ ರೆಫರ್ ದಮ್ ಆಸ್ ಸಕ್ಕರ್ಸ್. ಬಟ್ ಥಿಂಗ್ ಈಸ್ ದೋಸ್ ಆರ್ ಹ್ಯಾವಿಂಗ್ ದ ಕಾಮನ್ ರೂಟ್ಸ್ ಡೌನ್ ಸೈಡ್. ಸೊ ಹಾಗಾಗಿ ಆ ಪೋರ್ಷನ್ ಸ್ವಲ್ಪ ಪಕ್ಕಕ್ಕಿಟ್ಟು ಅವನೊಂದು ಟರ್ಮ್ ಯೂಸ್ ಮಾಡಿದ, ರೂಟ್ ಇಂಟ್ರಾಕ್ಷನ್ ಅಂತ ಕರುಣ್. ಅದರ ಮೇಲೆ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್, ರೂಟ್ ಇಂಟ್ರಾಕ್ಷನ್ ಅಮಾಂಗ್ ದ ಪ್ಲಾಂಟ್ಸ್. ಪ್ಲಾಂಟ್ಸ್ಗಳಲ್ಲಿ ರೂಟ್ ಇಂಟ್ರಾಕ್ಷನ್ ಯಾವ ರೀತಿ ಅಂತ. ನಾವು ಇಂಟ್ರಾಕ್ಷನ್ ಅಂದರೆ ಕನ್ನಡದಲ್ಲಿ ವ್ಯವಹರಿಸೋದು ಅಂತ ಕರಿತೀವಿ. ರೂಟ್ ಆಫ್ ಒನ್ ಪ್ಲಾಂಟ್ ಇಂಟ್ರಾಕ್ಟಿಂಗ್ ವಿತ್ ರೂಟ್ ಆಫ್ ಅನದರ್ ಪ್ಲಾಂಟ್. ಒಂದು ಸಸ್ಯದ ಬೇರು ಇನ್ನೊಂದು ಸಸ್ಯದ ಬೇರಿನ ಜೊತೆ ವ್ಯವಹರಿಸೋದು ಮಣ್ಣಲ್ಲಿ, ಅಂಡರ್ ಗ್ರೌಂಡ್ ಯಾವ ರೀತಿ ವ್ಯವಹರಿಸ್ತಾವಂತ. ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ದಟ್ ಒನ್. ಸಿ ಹಿಯರ್, plants are interacting with other organisms or sometimes plants are interacting with other plants aerially. ಭೂಮಿ ಬಿಟ್ಟು ಹೊರಗಡೆ ಪ್ಲಾಂಟ್ದ ಭಾಗ ಏನು ಬಂದಿದೆ, ಆ ಪ್ಲಾಂಟ್ದ ಭಾಗಗಳು ಬೇರೆ ಬೇರೆ ಜೀವಿಗಳ ಜೊತೆ ವ್ಯವಹರಿಸ್ತಿರ್ತವೆ ಯಾವಾಗಲೂ ಕಂಟಿನ್ಯೂಸ್ಲಿ. ದೋಸ್ ಪ್ಲಾಂಟ್ಸ್ ಆರ್ ಇಂಟ್ರಾಕ್ಟಿಂಗ್ ವಿತ್ ಅದರ್ ಆರ್ಗ್ಯಾನಿಸಮ್ಸ್. ಸೇ ಫಾರ್ ಎಕ್ಸಾಂಪಲ್, ಪ್ಲಾಂಟ್ಸ್ ಆರ್ ಇಂಟ್ರಾಕ್ಟಿಂಗ್ ವಿತ್ ಇನ್ಸೆಕ್ಟ್ಸ್. ಒಂದು ದುಂಬಿ ಬಂದು ಪ್ಲಾಂಟ್ದ ಹೂ ಮೇಲೆ ಕೂತ್ಕೊಳ್ತಂದ್ರೆ ಅದೊಂದು ಇಂಟ್ರಾಕ್ಷನ್ ಆಯಿತು. ಪ್ಲಾಂಟ್ಸ್ ಆರ್ ಇಂಟ್ರಾಕ್ಟಿಂಗ್ ವಿತ್ ಅದರ್ ಇನ್ಸೆಕ್ಟ್ಸ್. So many insects will feed on the leaves. So plant are interacting with that. And one plant interacting with another plant. Say for example, one big plant is there, surrounding that big plant stem, small plant is surrounding in the coiled manner. ಒಂದು ಬಳ್ಳಿ ಹಬ್ಬುತ್ತೆ ಅದು ಗುಂಟ. ಸೊ ಬಳ್ಳಿ ಅನ್ನೋದೊಂದು ಪ್ಲಾಂಟು, ಅದೊಂದು ದೊಡ್ಡ ಪ್ಲಾಂಟ್, ಎರಡು ಕೂಡ ಇಂಟ್ರಾಕ್ಟ್ ಮಾಡ್ತಾವಲ್ಲಿ. ದಟ್ ಮೀನ್ಸ್ ಏರಿಯಲ್ಲಿ ವಿ ಕ್ಯಾನ್ ಸಿ ದ ಪ್ಲಾಂಟ್ಸ್ ಆರ್ ನಾಟ್ ಓನ್ಲಿ ಪ್ಲಾಂಟ್ಸ್, ವಿ ಆರ್ ಆಲ್ಸೋ ಇಂಟ್ರಾಕ್ಟಿಂಗ್. ನಾವು ಇನ್ನೊಬ್ಬರ ಜೊತೆ ಇಂಟ್ರಾಕ್ಟ್ ಮಾಡ್ತೀವಿ, ನಾವು ಮತ್ತೊಬ್ಬರ ಜೊತೆ ಇಂಟ್ರಾಕ್ಟ್ ಮಾಡ್ತೀವಿ. ಇಂಟ್ರಾಕ್ಟ್ ಮಾಡಲಿಲ್ಲ ಅಂತಂದರೆ ಜೀವನ ಸಾಗೋದಿಲ್ಲ. ಇಫ್ ದೇರ್ ಇಸ್ ನೋ ಇಂಟ್ರಾಕ್ಷನ್, ದೇರ್ ಇಸ್ ನೋ ಲೈಫ್. ಇನ್ ದ ಸೇಮ್ ವೇ, ರೂಟ್ ಆಲ್ಸೋ ಹ್ಯಾವಿಂಗ್ ಲೈಫ್, ವಿಚ್ ಈಸ್ ದೇರ್ ಇನ್ಸೈಡ್ ದ ಸಾಯಿಲ್ ಅಂಡರ್ಗ್ರೌಂಡ್. ರೂಟ್ ಆಲ್ಸೋ ಹ್ಯಾವಿಂಗ್ ಲೈಫ್. ಆ್ಯಂಡ್ ಥಿಂಗ್ ಈಸ್, ಇನ್ ದ ಸಾಯಿಲ್ there is no only one root of one plant. Many roots of many plants are present in the same area in the soil. ಅಂದರೆ ಕಡಿಮೆ ಏರಿಯಾದಲ್ಲಿ ಎಷ್ಟೋ ಪ್ಲಾಂಟ್ ರೂಟ್ಗಳು ಒಳಗಡೆ ಇರ್ತವೆ. ಹಾಗಾದ್ರೆ ನಮಗೊಂದು ಐಡಿಯಾ ಬರ್ಬೋದಲ್ಲ, ಒಂದು ಪ್ಲಾಂಟದ ರೂಟು ಇನ್ನೊಂದು ಪ್ಲಾಂಟದ ರೂಟ್ ಎರಡೂ ಟಚ್ ಆಗ್ಬೋದಲ್ಲ ಸಾಯಿಲ್ದಲ್ಲಿ, ಮಣ್ಣಲ್ಲಿ. ಹಾಗೆ ಟಚ್ ಆಗ್ತಿತ್ತು ಅಂದರೆ ಅವಕ್ಕೆ ಇಂಟ್ರಾಕ್ಷನ್ ಇದೆ ಅಂತ. ನಾವು ಒಬ್ರಿಗೊಬ್ರು ಯಾವ ರೀತಿ ಮಾತಾಡ್ಕೊಳ್ತೀವೋ ಆ ರೀತಿ ಪ್ಲಾಂಟ್ಸ್ಗಳ ರೂಟ್ಗಳು ಕೂಡ ಇಂಟ್ರಾಕ್ಟ್ ಆಗೋದಂತ. ಯಾಕೆ ಆಗ್ತವೆ, ಹೆಂಗೆ ಆಗ್ತವೆ ಅಂತ. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಒನ್. When I was explaining the functions of the root, that is in the beginning class, I told you one function of the root. So root produces some chemicals, hormones,
ಟು ಅಟ್ರಾಕ್ಟ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಇನ್ ದ ಸಾಯಿಲ್. ಮಣ್ಣಲ್ಲಿರುವ ಅಥವಾ ಮಣ್ಣಲ್ಲಿ ಚದುರಿಕೊಂಡಿರುವಂತಹ ಸೂಕ್ಷ್ಮಾಣುಜೀವಿಗಳನ್ನು ತನ್ನ ಕಡೆ ಸೆಳೆಕೊಳ್ಳೋ ಸಲುವಾಗಿ ಬೇರು ಕೆಲವೊಂದಿಷ್ಟು ಕೆಮಿಕಲ್ಸ್ಗಳನ್ನು, ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತೆ ಮಣ್ಣಲ್ಲಿ ಅಂತ ಹೇಳಿದೆ. ದಟ್ ಮೀನ್ಸ್ roots are interacting with the microorganism. 3 types interactions we can see: root with root interaction, root with insect interaction, root with microorganism interaction. Say for example, root interacting with earthworm. ಎರೆಹುಳು ಮತ್ತು ರೂಟ್ ಎರಡು ಇಂಟ್ರಾಕ್ಟ್ ಆದರೆ ಅದು ರೂಟ್ ಇನ್ಸೆಕ್ಟ್ ಇಂಟ್ರಾಕ್ಷನ್. ರೂಟ್ ಮೈಕ್ರೋ ಆರ್ಗ್ಯಾನಿಸಮ್ ಬ್ಯಾಕ್ಟೀರಿಯಾ ಜೊತೆಗೆ ಇಂಟ್ರಾಕ್ಟ್ ಆಯಿತು ಅಂದರೆ ಅದು ನಾವು ರೂಟ್ ಮೈಕ್ರೋಬ್ ಇಂಟ್ರಾಕ್ಷನ್ ಅಂತ ಕರಿತೀವಿ. ಇನ್ ದ ಸೇಮ್ ವೇ ಒನ್ ರೂಟ್ ಆಫ್ ಒನ್ ಪ್ಲಾಂಟ್ ಇಂಟ್ರಾಕ್ಟಿಂಗ್ ವಿತ್ ರೂಟ್ ಆಫ್ ಅನದರ್ ಪ್ಲಾಂಟ್. ಸೊ ಆ ಇಂಟ್ರಾಕ್ಷನ್ ಯಾಕಾಗುತ್ತೆ ಅಂತ ಇಮ್ಯಾಜಿನ್. when we will observe the root which is undergone surrounding a root, whatever soil we are observing, a very intimacy soil, that we will refer it as a rhizosphere. Say for example, ಇಲ್ಲೊಂದು ಸ್ಟೆಮ್ ಇದೆ ಅಂತ ಅನ್ಕೊಳ್ಳಿ. ಸ್ಟೆಮ್ ಕೆಳಗಡೆ ರೂಟ್ಸ್ ಇದಾವೆ. ಇಲ್ಲಿವರೆಗೆ ಸ್ಟೆಮ್, ಇಲ್ಲಿವರೆಗೆ ಸಾಯಿಲ್ ಇದೆ, ಇಲ್ಲೆಲ್ಲ ಸಾಯಿಲು, ಓಕೆನಾ. ಇಲ್ಲಿ ರೂಟ್ಸ್ ಇದಾವೆ. ನಾವು ಯಾವುದೋ ಪ್ಲಾಂಟನ್ನು ಕಿತ್ತಿದ್ವಿ ಅಂತ ಅನ್ಕೊಳ್ರಿ. ನಾವು ಪ್ಲಾಂಟನ್ನು ಕಿತ್ತಿದ್ರೆ ಆ ರೂಟ್ಗೆ ಅಂಟುಕೊಂಡು ಸಾಯಿಲ್ ಕೂಡ ಹೊರಗಡೆ ಬರುತ್ತೆ. ದಟ್ ಸಾಯಿಲ್ ವಿ ವಿಲ್ ರೆಫರ್ ಇಟ್ ಆಸ್ ರೈಸೋಸ್ಪಿಯರ್. ನೀವು ಆ ಪ್ಲಾಂಟನ್ನು ಕಿತ್ತು, ಆ ರೂಟನ್ನು ಕಿತ್ತು ಒಂದು ಸಾರಿ ಸ್ಮೆಲ್ ನೋಡ್ರಿ. ಸ್ಮೆಲ್ ಸ್ವಲ್ಪ ಪೆಕ್ಯುಲರ್ ಆಗಿರುತ್ತೆ, ವಿಶೇಷವಾಗಿರುತ್ತೆ. why that smell is that present in that soil, particular soil which is attached to the root, means the root producing some chemicals into the soil. ಎಲ್ಲೆಲ್ಲಿ ಕೆಮಿಕಲ್ಸ್ ರಿಲೀಸ್ ಆಗಿತ್ತು ಅದಿಷ್ಟು ಸಾಯಿಲ್ ಟೋಟಲ್ ಏರಿಯಾನ ನಾವು ರೈಸೋಸ್ಪಿಯರ್ ಅಂತ ಕರಿತೀವಿ. ಆ ಸಾಯಿಲ್ ಸೆಂಟ್ ಅಂದ್ರೆ ಸೆಂಟ್ ಸ್ಮೆಲ್ ಅಂತ ಅನ್ಕೊಂಡ್ರೆ ಅದು ಸದ್ಯಕ್ಕೆ ಅದನ್ನು ನೋಡಿಕೊಂಡೇ ಪ್ಲಾಂಟ್ಸ್ಗಳು, ಮೈಕ್ರೋಬ್ಸ್ಗಳು ಅಟ್ರಾಕ್ಟ್ ಆಗ್ತವೆ ಪ್ಲಾಂಟ್ಸ್ ಕಡೆ. ಹಾಗೆ ಕಡಿಮೆ ಏರಿಯಾದಲ್ಲಿ ಅಥವಾ ಒಂದು ಇದ್ದಿರೋ ಏರಿಯಾದಲ್ಲಿ ಸಾಕಷ್ಟು ರೂಟ್ಸ್ಗಳು ಒಳಗಡೆ ಬೆಳೀತಾ ಇದ್ವು ಅಂತಂದರೆ ಆ ಎಲ್ಲ ರೂಟ್ಗಳು ಇಂಟ್ಯಾಕ್ಟ್ ಆಗಲೇಬೇಕು, ವ್ಯವಹರಿಸಲೇಬೇಕು. ವೈ? ಬಿಕಾಸ್ ಇನ್ ದಟ್ ಏರಿಯಾ ವಾಟ್ ಎವರ್ ಅವೈಲಬಿಲಿಟಿ ಇಸ್ ದೇರ್, ಮಿನರಲ್ಸ್ ಅವೈಲಬಿಲಿಟಿ, ಸಾಯಿಲ್ ಅವೈಲಬಿಲಿಟಿ, ದಟ್ ಈಸ್ ಸೇಮ್ ಆ್ಯಂಡ್ ಮಸ್ಟ್ ಕಂಪಲ್ಸರಿ ಫಾರ್ ಆಲ್ ದ ಪ್ಲಾಂಟ್ಸ್. ಮಣ್ಣಲ್ಲಿರುವ ಲವಣಾಂಶಗಳಾಗಲಿ ಅಥವಾ ನೀರಿನ ಅಂಶ ಆಗಲಿ ಎಲ್ಲ ರೂಟ್ಸ್ಗಳಿಗೂ ಬೇಕು. ಬಟ್ ರೂಟ್ಸ್ಗಳು, ಎಲ್ಲ ರೂಟ್ಸ್ಗಳು ಅದನ್ನು ಹಿರ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದಂದರೆ ರೂಟ್ ಇನ್ ಬಿಟ್ವೀನ್ ಕಾಂಪಿಟೇಷನ್ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಇದ್ದಿರೋ ಮಟೀರಿಯಲ್ ಒಂದನ್ನೇ ಎರಡು ಹಂಚ್ಕೋಬೇಕಂದ್ರೆ ಕಾಂಪಿಟೇಷನ್ ಕ್ರಿಯೇಟ್ ಆಗುತ್ತೆ. ವೆನ್ ಕಾಂಪಿಟೇಷನ್ ಈಸ್ ಕ್ರಿಯೇಟೆಡ್, ಆಟೋಮೆಟಿಕಲಿ ಒನ್ ರೂಟ್ ವಿಲ್ ಇಂಟ್ರಾಕ್ಟ್ ವಿತ್ ಅನದರ್ ರೂಟ್, ಇಂಟ್ರಾಕ್ಟ್ ಆಗಲೇಬೇಕು. ಬಟ್ ಆ ರೀತಿ ಇಂಟ್ರಾಕ್ಟ್ ಆಗೋದು ಅಥವಾ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಆ ರೀತಿ ಇಂಟ್ರಾಕ್ಷನ್ ಆಗೋ ಟೈಮ್ದಲ್ಲಿ ಎರಡು ಪ್ಲಾಂಟ್ಸ್ಗೆ ಲಾಭನಾದರೂ ಆಗ್ಬೋದು, ನಷ್ಟನಾದರೂ ಆಗ್ಬೋದು. ಬಟ್ ಇಂಟ್ರಾಕ್ಷನ್ ಈಸ್ ಮಸ್ಟ್, ಕಂಪಲ್ಸರಿ, ಅದಾಗಲೇಬೇಕು. ರೈಟ್? ಸೊ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಆ್ಯಕ್ಚುಲಿ ಕಾನ್ಸೆಪ್ಟನ್ನು ನೋಡ್ತಾ ಹೋದರೆ ಇನ್ನೂ ವ್ಯಾಸ್ಟ್ ಇದೆ ಕಾನ್ಸೆಪ್ಟ್. ಇನ್ನು ಬರುತ್ತೆ ನೆಕ್ಸ್ಟ್ ಅದು ಕಾನ್ಸೆಪ್ಟ್ ಸೆಕೆಂಡ್ ಪಿ ಯುದಲ್ಲಿ. ಎನಿ ಹೌ, ಥ್ಯಾಂಕ್ ಯು ಕರುಣ್ ಫಾರ್ ಆಸ್ಕಿಂಗ್ ದಿಸ್ ಕ್ವಶನ್. ಕರುಣ್ ಶೆಟ್ಟಿ, ಥ್ಯಾಂಕ್ ಯು. ಓಕೆ, ಕಮಿಂಗ್ ಟು ಅವರ್ ಕ್ಲಾಸ್. ಸೊ ಲಾಸ್ಟ್ ಪೋರ್ಷನ್ ರಿಮೈನಿಂಗ್. Modifications of a leaf and how exactly the leaves are going to modify. Again I am telling you, in all the plants the leaves do not show modification. ಇಲ್ಲಿ modification ಅಂದ್ರೆ ಅದರ ಕೆಲಸ ಚೇಂಜ್ ಆಗೋದು, ಈಗ ಅದರ ಸ್ಟ್ರಕ್ಚರ್ ಚೇಂಜ್ ಆಗೋದು, ಕೆಲಸ ಚೇಂಜ್ ಆಗೋದು. Then we should come to know what are the functions performed by the leaf. Leaf majorly performs 3 functions. Already ಹೇಳಿದ್ದೀನಿ ಅದನ್ನು. One, photosynthesis, transpiration and respiration. ದ್ವಿತೀಯ ಸಂಶ್ಲೇಷಣೆ ಮಾಡೋದು, ಬಾಷ್ಪ ವಿಸರ್ಜನೆ ಮಾಡೋದು, ಅದರ ಜೊತೆಗೆ ಗ್ಯಾಸಸ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಲೀಫ್ ಹೆಲ್ಪ್ ಮಾಡುತ್ತೆ. ಅದನ್ನು ಬಿಟ್ಟು ಬೇರೆ ಕೆಲಸ ಮಾಡಿದ್ರೆ ಅದು ನಾವು ಏನಂತ ಹೇಳ್ತೀವಿ? ಮಾಡಿಫಿಕೇಶನ್ಸ್. ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆರ್ ಚೇಂಜಿಂಗ್. ಇನ್ ದಟ್ ಒನ್, ದ ಫಸ್ಟ್ ಮೇಜರ್ ಫಂಕ್ಷನ್ ಆಫ್ ರೂಟ್ಸ್, leaf, the first modified function is tendrils. ಈ ವರ್ಡ್ ಆಲ್ರೆಡಿ ಬಂದಿದೆ ನಮಗೆ, ಟೆಂಡಲ್ಸ್. ವೆನ್ ಐ ವಾಸ್ ಎಕ್ಸ್ಪ್ಲೇನಿಂಗ್ ಅಬೌಟ್ ದ ಏರಿಯಲ್ ಸ್ಟೆಮ್ ಮಾಡಿಫಿಕೇಶನ್, ಐ ಯೂಸ್ ದಿಸ್ ಟರ್ಮ್ ಟೆಂಡ್ರಿಲ್. ದಟ್ ಈಸ್ ಸ್ಟೆಮ್ ಟೆಂಡ್ರಿಲ್, ಬಟ್ ದಿಸ್ ಈಸ್ ಲೀಫ್ ಟೆಂಡ್ರಿಲ್. ಟೆಂಡ್ರಿಲ್ ಅಂದ್ರೆ ತಲೆ ಇಟ್ಕೊಳ್ರಿ, ಹಬ್ಬುವುದು. ಬಳ್ಳಿ ಹಬ್ಬತ್ತಲ್ಲ, ಯಾವುದಕ್ಕೂ ಒಂದು ಅಂಟ್ಕೊಂಡು ಬಳ್ಳಿ ಹಬ್ಬಬೇಕಂದ್ರೆ ಅದಕ್ಕೆ ಯಾವ್ದಾರ ಹೆಲ್ಪ್ ಬೇಕಿರಲಿ? ಟೆಂಡ್ರಿಲ್ಸ್.
and those tendrils either may be developed from the stem or may be developed from the leaf. So what is the work of tendril here? Climbing support. So tendril helps in giving a climbing support. Climb ಅಂತಂದ್ರೆ ಹತ್ತೋದು, ಹಬ್ಬೋದು, ಬಳ್ಳಿಗಳಂತ ಹೇಳೋದು ಯೂಶುವಲ್ ಆಗಿ. So the plants usually having a weak stem, or the plants which do not have the erect stem. ಸ್ಟೆಮ್ ವೀಕ್ ಆಗಿತ್ತು, ಬಳ್ಳಿಗಳಲ್ಲಿ ಕಾಂಡ ತೆಳುವಾಗಿರುತ್ತೆ, ಇರೆಕ್ಟ್ ಆಗೋದಿಲ್ಲ, ಸ್ಟ್ರೇಟ್ ಆಗಿ ತನ್ನಿಂದ ತಾನೇ ನಿಂತ್ಕೊಳ್ಳೋದಿಲ್ಲ, ಅದಕ್ಕೆ ನಾವು ಒಂದು ಸಪೋರ್ಟ್ ಕೊಡಬೇಕು. The plants which are having a weak stem or the stem which cannot be erected, in such kind of plants they need a climbing support. Who will give that climbing support? Tendrils. What those tendrils are? Tendrils are elongated, coiled, slender structures. ಉದ್ದನೆಯ ತೆಳುವಾದ ಕಾಯಿಲ್ ಅಂದ್ರೆ ಸುರುಳಿ ಆಕಾರ ಸುತ್ತಕೊಂಡಿರೋ ಸ್ಟ್ರಕ್ಚರ್ಸ್. And those tendrils will help in climbing of that entire plant according to the support. ನಾವು ಸಪೋರ್ಟ್ ಯಾವ ರೀತಿ ಕೊಟ್ಟಿರುತ್ತೋ ಅದು ಗುಂಟ ಹಬ್ಕೋತ ಹೋಗೋದಂತ. And here those tendrils get produced from the leaf. But thing is, we can observe the leaf tendrils in 3 different forms. Let me show the first one. Leaflet tendril. The first one. Okay. The next second one. Leaf tendril, total leaf. And a third one, ಸ್ಟೈಪ್ಯೂಲ್ ಟೆಂಡ್ರಿಲ್. ಮತ್ತು ಇನ್ನೊಂದು ಇಲ್ಲಿ ಟರ್ಮ್ಸ್ಗಳನ್ನು ಯೂಸ್ ಮಾಡೋ ಟೈಮ್ದಲ್ಲಿ, ಇದು ಆಲ್ರೆಡಿ ನಾನು ಯೂಸ್ ಮಾಡಿರೋ ಟರ್ಮ್ಸ್ಗಳೇ ಹಳೆ ಕ್ಲಾಸಲ್ಲಿ, ಬಟ್ ನಿಮ್ಗೆ ಆ ಟರ್ಮ್ಸ್ಗಳು ಆ ಕ್ಲಾಸಲ್ಲಿ ಕ್ಲಿಯರ್ ಆಗಿದ್ದು ಅಂದರೆ ನಿಮಗೆ ಹೇಳೋ ಟೈಮ್ದಲ್ಲಿ ಸಡನ್ ಆಗಿ ಮ್ಯಾಚ್ ಆಗ್ತವೆ ಟರ್ಮ್ಸ್. ಸೊ ಅದಕ್ಕೆ ಹೇಳೋದು, ಯಾವ ಕ್ಲಾಸನ್ನು ನೀವು ನೋಡ್ತಿರ್ತಾರೋ, ವಿಡಿಯೋ ನೋಡ್ತಿರ್ತೀರೋ, ನೀಟಾಗಿ ನೋಡ್ರಿ ಅದನ್ನು. ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ, ಎಷ್ಟೋ ಜನ ಸ್ಟೂಡೆಂಟ್ಸ್ ಕೇಳ್ತಾರೆ, ಸರ್ ಈ ಕ್ಲಾಸಸ್ನ ಮತ್ತೆ ನೀವು ರಿಪೀಟ್ ಮಾಡ್ತೀರಾ ಕಾಲೇಜ್ಗೆ ಬಂದ ಮೇಲೆ, ಈ ಚಾಪ್ಟರ್ ಮತ್ತೆ ವಾಪಸ್ ಹೇಳ್ತೀರಾ ಅಂತ. ಆಗೋದಿಲ್ಲ, ಇನ್ನೊಂದು ಸಾರಿ ರಿಪೀಟ್ ಹೇಳೋದಿಲ್ಲ. ಯಾಕಂದರೆ ಈಗ ಆಲ್ರೆಡಿ ಲೇಟ್ ಆಗಿದೆ, ಈ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋದೇ ಲೇಟ್ ಆಗಿದೆ. ಆ್ಯಂಡ್ ವಿ ಆರ್ ಹ್ಯಾವಿಂಗ್ 22 ಚಾಪ್ಟರ್ಸ್, ಸಿಲೆಬಸ್ ಕೂಡ ಜಾಸ್ತಿ ಇದೆ. ಕಡಿಮೆ ಟೈಮ್ದಲ್ಲಿ ನಾವು ಇದನ್ನು ಹೇಳಿದ್ದನ್ನು ಮತ್ತೆ ಕಾಲೇಜ್ ಬಂದಾಗ ರಿಪೀಟ್ ಮಾಡಬೇಕು ಅಂದರೆ ಮೇ ಬಿ ನೆಕ್ಸ್ಟ್ ಮಂತ್ ಅಥವಾ ಅದರ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗ್ಬೋದು ಅಂತ ಅಂದ್ಕೊಳ್ರಿ. ನೀವು ಕಾಲೇಜ್ ಬಂದಾಗ ಮತ್ತೆ ಅದನ್ನೇ ರಿಪೀಟ್ ಮಾಡಿದ್ರೆ ಅಂತಂದರೆ ಸಿಲೆಬಸ್ ಕಂಪ್ಲೀಟ್ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲೇನು ಕ್ಲಾಸಸ್ ನಡೀತಾ ಇದೋ, ನೀವೇನು ಸದ್ಯಕ್ಕೆ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋನ ನೀಟಾಗಿ ನೋಡಿರಿ. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂತಂದರೆ ಇನ್ನೊಂದು ಸಾರಿ ಅದನ್ನು ಬ್ಯಾಕ್ವರ್ಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಾರಿ ರಿಪೀಟ್ ನೋಡಿರಿ. ನಿಮ್ಗೆ ಆದರೂ ಕೂಡ ಅರ್ಥ ಆಗಲಿಲ್ಲ ಅಂದರೆ ನನಗೆ ಮೆಸೇಜ್ ಮಾಡಿ, ಓಕೆನಾ? So we are having 3 forms of tendrils here. The first one, leaflet tendril. Leaflet tendril means, so for example, yes, consider here. This is one compound leaf, not simple leaf. This is one compound leaf. Say for this one, let me consider the best example, Pisum. So ಬಟಾಣಿ ಗಿಡದ ಎಲೆಗಳನ್ನು ಕನ್ಸಿಡರ್ ಮಾಡಿದ್ರೆ ಅಂತ ಅನ್ಕೊಳ್ರಿ. So in the pea plant, we do not have simple leaf, we are having the compound leaf. And the stem or stem branch of the pea, it is weak. It cannot be erect on its own. ತನ್ನಷ್ಟಕ್ಕೆ ತಾನೇ ಸ್ಟ್ರೇಟ್ ಆಗಿ ನಿಂತ್ಕೊಳ್ಳೋದಿಲ್ಲ. So to get that mechanical support, it produces the tendrils. These are tendrils, right?
What these are? Tendrils. So what is the work of tendril? If you give anyone support, tendril will coil the support and becomes erect. ಹೌದಾ? ಇದು ಆಲ್ರೆಡಿ ನಮಗೆ ಗೊತ್ತು. And thing is, these tendrils are produced from leaflets, not from the leaf. Leaflets. Why? Because all of these are leaflets. Why? Because this is compound leaf, and in the leaflet, particularly upper leaflet. ಎಂಥ ಲೀಫ್ಲೆಟ್ಸ್? ಅಪ್ಪರ್ ಲೀಫ್ಲೆಟ್ಸ್. ಅಂದರೆ ಮೇಲ್ಗಡೆ ಬರುವಂಥ ಸಣ್ಣ ಸಣ್ಣ ಲೀಫ್ಲೆಟ್ಸ್ಗಳು ಟೆಂಡ್ರಿಲ್ ಆಗ್ತವೆ, ಕೆಳಗಿನ ಲೀಫ್ಲೆಟ್ಸ್ ಅಲ್ಲ. ಸೊ ವಾಟ್ ಇಟ್ ಇಂಡಿಕೇಟ್ಸ್, these small leaflets have converted into tendril, give the mechanical support, and lower leaflets are performing photosynthesis. ಈ ಕೆಳಗಿನ ಲೀಫ್ಲೆಟ್ಸ್ಗಳು ಆಹಾರ ಉತ್ಪಾದನೆ ಮಾಡಿದ್ರೆ ಇವು ಮೆಕ್ಯಾನಿಕಲ್ ಸಪೋರ್ಟ್ ಕೊಡೋದಂತ. ಸೊ such kind of tendrils will observe in P. P scientific name, ಬಟಾಣಿ ಗಿಡದ ವೈಜ್ಞಾನಿಕ ಹೆಸರು ಪೈಸಮ್ ಸಟೈವಮ್. ನೀವು ಆಲ್ರೆಡಿ ಬಂದಿತ್ತು 10th ಕ್ಲಾಸಲ್ಲಿ ನೋಡಿದ್ದೀರಿ. ಮೆಂಡಲ್, ಗ್ರೇಗರ್ ಜಾನ್ ಮೆಂಡಲ್, ಫಾದರ್ ಆಫ್ ಜೆನೆಟಿಕ್ಸ್, ತಳಿಶಾಸ್ತ್ರದ ಪಿತಾಮಹ, ಅವನು ಇದೇ ಸಸ್ಯವನ್ನು ಅಧ್ಯಯನ ಮಾಡಿದ್ದ, ಪಿ ಪ್ಲಾಂಟ್. ಪೈಸಮ್ ಸಟೈವಮ್, ನಾವು ಅದಕ್ಕೆ ಗಾರ್ಡನ್ ಪಿ ಅಂತ ಕರಿತೀವಿ. ಮೈದಾನದ ಬಟಾಣೆ, ಗಾರ್ಡನ್ ಪಿ. ಸೊ ಗಾರ್ಡನ್ ಪಿ, in the pea plant we can all observe this kind of leaf tendrils, leaflet tendrils, right? Second one, leaf tendril. ನಾನು ಇಲ್ಲಿ leaflet ಅಂತ ಯೂಸ್ ಮಾಡಿದ್ರೆ ಇಲ್ಲಿ ಟೋಟಲ್ leaf tendril ಆಗೋದಂತ. ಸೊ ಫಾರ್ ಎಕ್ಸಾಂಪಲ್, imagine. So these are the nodes, and here nodes are not present. Why? Because these are the leaflets. Here this is the stem branch. Imagine leaflets, so nodes are present here, and from this one we have to get the leaf, right? Like this we should get the leaf from node, but here leaves become very pointed. So pointed and elongator and slender in such a way that so the leaves becomes like this. So ಇಲ್ಲಿ ನೋಡಿ, these are the leaves actually. ಲೀಫ್ elongate ಆಗಿ ಹೋಗಿದೆ ಅಂತ ಟೋಟಲ್ ಆಗಿ. ಸೇ ಫಾರ್ ಎಕ್ಸಾಂಪಲ್, ಇಲ್ಲಿ ನನ್ನ ಹತ್ರ ಒಂದು ಲೀಫ್ ಇದೆ, ಹೌದಾ? ನಾನು ಇದರ ಪಾಯಿಂಟೆಡ್ ಮಾಡಿದೆ ಅಂತ ಅನ್ಕೊಳ್ರಿ. ಎಸ್, ಈ ಲೀಫರ ಪಾಯಿಂಟ್ ಔಟ್ ಮಾಡಿದ್ದೀನಿ ರೀ, ಎಲಾಂಗೇಟೆಡ್, ಸ್ಲೆಂಡರ್, ಪಾಯಿಂಟೆಡ್, ಹೌದಾ? ಇದೇ ಸ್ಟ್ರಕ್ಚರ್ ಇನ್ನೂ ತೆಳುವಾಗೋದು, ಇನ್ನೂ ಸ್ಲೆಂಡರ್ ಆಯಿತು ಅಂದ್ರೆ ಒಂದು ಬಳ್ಳಿ ಥರ, ಒಂದು ಕಡ್ಡಿ ಥರ ಸ್ಟ್ರಕ್ಚರ್ ಆಗೋದಂತ. ದಟ್ ಬಿಕಮ್ಸ್ ಟೆಂಡ್ರಿಲ್ ಆ್ಯಂಡ್ ದಟ್ ವಿಲ್ ಬಿ ಕಾಯಿಲ್ಡ್. ಅದು ಕಾಯಿಲ್ ಆಗುತ್ತೆ ಅಂತ, ರೈಟ್? ಈ ಲೀಫ್ ಆಗಿದ್ದು ಆ ರೀತಿ. ಸೊ ಹಿಯರ್ ದ ಟೋಟಲ್ ಲೀಫ್ ಹ್ಯಾಸ್ ಕನ್ವರ್ಟೆಡ್ ಇಂಟು ಟೆಂಡ್ರಿಲ್, 2 tendrils. ನಮಗೊಂದು ಕ್ವಶನ್ ಬರುತ್ತೆ, ಮತ್ತು ಅಲ್ಲಿ ಲೀವ್ಸ್ ಟೆಂಡ್ರಿಲ್ ಆದರೆ ಫೋಟೋಸಿಂಥಸಿಸ್ ಮಾಡೋರು ಯಾರು? ಆಹಾರ ಉತ್ಪಾದನೆ ಮಾಡೋರು ಯಾರು? ಎಸ್. ಸೊ ದೇರ್ ದ ಫುಡ್ ಗೆಟ್ ಪ್ರೊಡ್ಯೂಸ್ಡ್ ಫ್ರಾಮ್ ಸ್ಟೈಪ್ಯೂಲ್ಸ್. ಹೂ ವಿಲ್ ಪ್ರೊಡ್ಯೂಸ್ ದಟ್ ಫುಡ್? ಸ್ಟೈಪ್ಯೂಲ್. ನಮ್ಗೆ ಆಲ್ರೆಡಿ ಸ್ಟೈಪ್ಯೂಲ್ ಅಂದರೆ ಏನಂತ ಗೊತ್ತು. ಸ್ಟೈಪ್ಯೂಲ್ ಮೀನ್ಸ್, ಸೇ ಫಾರ್ ಎಕ್ಸಾಂಪಲ್, if this is the stem branch means, so this is the leaf, right? So here at the axil of leaf we are having a small leaf like structures. Small leaf like structures we will refer them as stipules. Stipule idre stipulated, illa andre exstipulated. ನಾನು ಹೇಳಿದ್ದೆ ಅದನ್ನ ಒಂದು ಸಾರಿ. Now here stipules are present, leaf like structure. Now those leaf like structures will enlarge, ದೊಡ್ಡದಾಗ್ತವೆ. So they will be enlarged. Those structures will be enlarged. ಅದೇ ಸ್ಟ್ರಕ್ಚರ್ ಎನ್ಲಾರ್ಜ್ ಆಗುತ್ತೆ. ಆ್ಯಂಡ್ ದೇ ಸ್ಟಾರ್ಟ್ ಪರ್ಫಾರ್ಮಿಂಗ್ ಫೋಟೋಸಿಂಥಸಿಸ್. ಈಗ ಇದು ಒಂದು ಲೀಫ್ ಥರ ಆಗಿದೆ. ಆ್ಯಕ್ಚುಲಿ ಲೀವ್ಸ್ ಆರ್ ಮಾಡಿಫೈಡ್ ಇಂಟು ಟೆಂಡಲ್ಸ್ ಫಾರ್ ಕ್ಲೈಂಬಿಂಗ್ ಸಪೋರ್ಟ್. ಸ್ಟೈಪಲ್ಸ್ ಹ್ಯಾವ್ ಮಾಡಿಫೈಡ್ ಇಂಟು ಲೀಫ್ ಫಾರ್ ಫಾರ್ಮ್ ಫೋಟೋಸಿಂಥಸಿಸ್.
ದಿಸ್ ಕೈಂಡ್ ಆಫ್ ದಟ್ ಮೀನ್ಸ್ ಟೋಟಲ್ ಲೀಫ್ ಗಾಟ್ ಕನ್ವರ್ಟೆಡ್ ಇಂಟು ಟೆಂಡಲ್. ಈ ಥರ ನಾವು ಸ್ಟ್ರಕ್ಚರ್ ಎಲ್ಲಿ ನೋಡ್ತೇವೆ ಅಂದರೆ ದಿಸ್ ಕೈಂಡ್ ಆಫ್ ಸ್ಟ್ರಕ್ಚರ್ ವಿ ಕ್ಯಾನ್ ಅಬ್ಸರ್ವ್ ಇನ್ LATHYTUS, Lethetus. I'll show in the diagram. Lethetus. Yes. So in the Lethetus, the total leaf converted into tendril. But photosynthesis ಮಾಡೋರು ಯಾರು? Leaflet. So here the condition is, sorry, stipule. Stipule will photosynthesize. Photosynthesis ಮಾಡೋರು ಯಾರು? Stipules, not the leaf. And let me consider third one, stipule tendrils. ಇದರ ಅಪೋಸಿಟ್ ಹೇಳೋದು ನಾನು. Here total leaf in Lethetus, total leaf has become tendril. Stipules perform photosynthesis. Here stipule has modified into tendril. Leaf is as it is. That means major portion of the leaf is as it is. ಇದರ ಉಲ್ಟಾ ಹೇಳೋದಿಲ್ಲ. Say for example, yes, notes. Now imagine this is one leaf and a leaf is having stipules. What these are? Stipules. Now stipules are modified into tendrils. So this kind of structure we can observe in, kind of structure we will observe in Smilax. Yes, so in Smilax stipules are modified into tendril and a major portion is as it is. ಇಲ್ಲಿ ನೋಡ್ಲಿಕ್ಕೆ ಎಲೆ ನಾವು ತಿಂತೀವಲ್ಲ ವೀಳ್ಯದೆಲೆ, ಊಟ ಆದ್ಮೇಲೆ ತಿಂತೀವಲ್ಲ ಎಲೆ, ಅದೇ ಥರ ನೋಡ್ಲಿಕ್ಕೆ ಅದೇ ರೀತಿ ಕಾಣಿಸೋದು, ಬಟ್ ಪಾಯಿಂಟ್ ಎಲಾಂಗೇಟೆಡ್ ಆಗಿರೋದಿಲ್ಲ, ರೌಂಡ್ ಶೇಪ್ನಲ್ಲಿ ಕಾಣಿಸುತ್ತೆ. So we can observe the three types of tendrils majorly. In first case, leaflet modified into tendril. In the second case, total leaf modified into tendril. In the third case, stipule modified into tendril. What is their work? Climbing support. So ಅಂದ್ರೆ ಇವೆಲ್ಲ ಏನು ಬಳ್ಳಿ ತರ ಸ್ಟ್ರಕ್ಚರ್ಸ್ಗಳು ಇಲ್ಲಿ ಲೀಫ್ ಯೂಸ್ ಆಗೋದಂತ. So let me consider the second modified function of the leaf. So second modified function of the leaf is spines. Spines ನಾವು ಕನ್ನಡದಲ್ಲಿ ಮುಳ್ಳುಗಳು ಅಂತ ಕರಿತೀವಿ. ಆಲ್ರೆಡಿ ಒಂದು ಸಾರಿ ಬಂದಿತ್ತು ಮುಳ್ಳುಗಳು, ಥಾರ್ನ್ಸ್, ಥಾರ್ನ್ ಮುಳ್ಳು ಅಂತ ಬಂದಿತ್ತು. ಥಾರ್ನ್ಸ್ ಆರ್ ದಿ ಪಾಯಿಂಟೆಡ್ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಆನ್ ದ ಸ್ಟೆಮ್. ಕಾಂಡ ಅಥವಾ ಕಾಂಡದ ರೆಂಬೆಲಿಂತ ಮುಳ್ಳು ಬಂತು ಅಂದರೆ ಅದಕ್ಕೆ ನಾವು ಥಾರ್ನ್ ಅಂತ ಕರಿತೀವಿ. ಎಲೆಲಿಂತ ಮುಳ್ಳು ಬಂದರೆ ಅದಕ್ಕೆ ನಾವು ಸ್ಪೈನ್ ಅಂತ ಕರಿತೀವಿ. ಎಸ್, ಸೊ ಸ್ಪೈನ್ಸ್ ಆರ್ ವಾಟ್ ಆಕ್ಚುಲಿ ದೀಸ್ ಆರ್? pointed sharp leaf structures. ಲೀಫ್ ಲಿಂತ ಹೊರಗಡೆ ಬಂದಿರೋ ಪಾಯಿಂಟೆಡ್ ಆಗಿರತಕ್ಕಂಥ ಶಾರ್ಪ್ ಆಗಿರತಕ್ಕಂಥ ಸ್ಟ್ರಕ್ಚರ್ಸ್. ಸೊ ವಿ ಕ್ಯಾನ್ ಅಬ್ಸರ್ವ್ ದೀಸ್ ಸ್ಟ್ರಕ್ಚರ್ಸ್ ಇನ್ ಕೇಸ್ ಆಫ್ ಅಪುಂಚಿಯಾ. ನಾವು ಅಪುಂಚಿಯಾದಲ್ಲಿ ಈ ಥರ ಸ್ಟ್ರಕ್ಚರ್ ನೋಡ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಇಫ್ ದಿಸ್ ಈಸ್ ದ ಅಪುಂಚಿಯಾ, ಏನದು ಅಪುಂಚಿಯಾ? ಎಸ್, ಪಾಪಸ್ಕಳ್ಳಿ ಮುಳ್ಳು. ಆ ಪಾಪಸ್ಕಳ್ಳಿಯ ಮುಳ್ಳುಗಳನ್ನು ನಾವು ಸ್ಪೈನ್ಸ್ ಅಂತ ಕರಿತೀವಿ. ಸೊ ಹಿಯರ್ ವಿ ಕ್ಯಾನ್ ಅಬ್ಸರ್ವ್ ದ ಸ್ಪೈನ್ಸ್ in case of the apuntia. Yes, so all of these spines are very pointed and erect and very sharp. ನಾವು ಸ್ವಲ್ಪ ಟಚ್ ಮಾಡಿದ್ರೆ ಸಾಕು ನಮಗೆ ಬ್ಲಡ್ ಬರುತ್ತೆ, ಅಷ್ಟು ಶಾರ್ಪ್ ಆಗಿರ್ತವೆ. ಸೊ ಆಲ್ ಆಫ್ ದೀಸ್ ಸ್ಟ್ರಕ್ಚರ್ಸ್ ಆರ್ ನಥಿಂಗ್ ಬಟ್ ಸ್ಪೈನ್ಸ್, ಮುಳ್ಳುಗಳು.
ದೋಸ್ ಸ್ಪೈನ್ಸ್ ಆರ್ ನಥಿಂಗ್ ಬಟ್ ಮಾಡಿಫೈಡ್ ಲೀವ್ಸ್. ಇವೆಲ್ಲ ಲೀವ್ಸ್ಗಳು, ಇವೆಲ್ಲ ಆಲ್ ದೀಸ್ ಆರ್ ಲೀವ್ಸ್. ಬಟ್ ಥಿಂಗ್ ಈಸ್ ವಿ ವಿಲ್ ಕನ್ಸಿಡರ್ ದಿಸ್ ಪೋರ್ಷನ್ ಆಸ್ ದ ಲೀಫ್. ನಮಗಿದು ಗ್ರೀನ್ ಕಾಣಿಸುತ್ತೆ, ನಾವು ಇದನ್ನು ಲೀಫ್ ಅಂತ ಅನ್ಕೋತೀವಿ, ದಪ್ಪಾಗಿದೆ ಲೀಫ್ ಅಂತ ಅನ್ಕೋತೀವಿ. ಸೊ ದಟ್ ಈಸ್ ದ ಮಾಡಿಫೈಡ್ ಸ್ಟೆಮ್. ಅದಕ್ಕೆ ನಾವೇನಂತ ಕರಿತೀವಿ? ಪಿಲ್ಲೋಕ್ಲೇಡ್. ನಾನು ಹೇಳಿದ್ದೆ ಒಂದು ಕ್ಲಾಸ್ನಲ್ಲಿ. ಆ್ಯಂಡ್ ದೀಸ್ ಆರ್ ದ ಮಾಡಿಫೈಡ್ ಲೀವ್ಸ್. ಮತ್ತು ಲೀಫ್ ಯಾಕೆ ಕನ್ವರ್ಟ್ ಆಯಿತು ಅಂತ ಒಂದು ಕ್ವಶನ್ ಬರುತ್ತೆ. ವೈ ಲೀವ್ಸ್ ಆರ್ ಮಾಡಿಫೈಡ್ ಇನ್ ಟು ಸ್ಪೈನ್ಸ್? ವೈ? ಬಿಕಾಸ್ ಒನ್ ಥಿಂಗ್, ಓಕೆ, ಸೊ ದಿಸ್ ಈಸ್ ಒನ್ xerophyte plant. Which plant? Xerophyte plant. Xerophyte plant means, phyte means plant. The plants which are growing in waterless area. ಅಥವಾ ಯಾವ ಶುಷ್ಕ ವಾತಾವರಣದಲ್ಲಿ ಪ್ಲಾಂಟ್ಸ್ಗಳು ಬೆಳೀತಾ ಇರ್ತಾವೋ, ಎಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರುತ್ತೋ ಅಂಥ ಪ್ರದೇಶದಲ್ಲಿ ಬೆಳೆಯೋ ಪ್ಲಾಂಟ್ಸನ್ನು ನಾವು ಏನಂತ ಕರಿತೀವಿ? xerophytes ಅಂತ ಕರಿತೀವಿ. ಅಂದರೆ ಪಾಪಾಸ್ ಕಳ್ಳಿ ಒಂದು xerophyte. ಸೊ ಫಸ್ಟ್ ಆಫ್ ಆಲ್ ನೀರೇ ಕಡಿಮೆ ಇದೆ ಅಂದರೆ, ಅಲ್ಲಿ ಎಲೆ ಇತ್ತು ಅಂದರೆ, ಆ ಪ್ಲಾಂಟ್, ಅಂಥ ಪ್ಲಾಂಟ್ಗಳಲ್ಲಿ ಎಲೆ ಇತ್ತು ಅಂದರೆ, ಎಲೆಗಳ ಮೂಲಕ ಇದ್ದರೆ ಎಲ್ಲ ವಾಟರ್ ಕೂಡ ಹೊರಗಡೆ ಹೋಗ್ಬಿಡುತ್ತೆ ಸೂರ್ಯನ ಬಿಸಿಲಿಗೆ. ಆ ವಾಟರ್ ಲಾಸನ್ನು ಕಡಿಮೆ ಮಾಡಬೇಕಂದ್ರೆ ಅದು ಮುಳ್ಳಾಗಿ ಕನ್ವರ್ಟ್ ಆಗುತ್ತೆ. ಇಟ್ ಬಿಕಮ್ಸ್ ಶಾರ್ಪನ್, ಅಂದರೆ ಅದು ಏರಿಯಾ ಕಡಿಮೆ ಆಗುತ್ತೆ ಅಂತ. ಸೊ ಅದನ್ನು ಒಂದು ಸ್ವಲ್ಪ ಎಕ್ಸಾಂಪಲ್ದಲ್ಲಿ ಹೇಳಬೇಕಂದ್ರೆ ನಿಮಗೆ ಈ ಜಸ್ಟ್ ಹೇಳಿತ್ತು. ಹಿಯರ್ ದ ಏರಿಯಾ ಆಫ್ ಲೀಫ್ ಈಸ್ ಮೋರ್. When area of leaf is more, number of stomata on the leaves are also more. ಇದ್ರ ಮೇಲಿರೋ ರಂಧ್ರಗಳು ಕೂಡ ಜಾಸ್ತಿ ಕಾಣಿಸ್ತವೆ ನಮಗೆ, ಏರಿಯಾ ಜಾಸ್ತಿ ಇದ್ರೆ, ರೈಟ್? ಈಗ ನಾನು ಇದು ಏರಿಯಾನ ಕಡಿಮೆ ಮಾಡಿಬಿಟ್ಟೆ. ಈಗ ಎಸ್, ನಾನು ಇದರ ಏರಿಯಾನ ಕಡಿಮೆ ಮಾಡಿದೆ, ಸುತ್ತಬಿಟ್ಟೆ ಅದನ್ನು. ನಾವು ಏರಿಯಾ ಆಫ್ ಲೀಫ್ ಈಸ್ ಲೆಸ್, ಆಟೋಮೆಟಿಕಲಿ ಸ್ಟೊಮಾಟಾ ನಂಬರ್ ಈಸ್ ಲೆಸ್. ದಟ್ ಮೀನ್ಸ್ ಲಾಸ್ ಆಫ್ ವಾಟರ್ ಆಲ್ಸೋ ಲೆಸ್. ಇದರಲ್ಲಿಂದ ಈಗ ವಾಟರ್ ಹೊರಗಡೆ ಹೋಗೋದಿಲ್ಲ. ಈಗ ಇದನ್ನೂ ಶಾರ್ಪ್ ಆಯಿತು ಅಂದರೆ ಅದು ಸ್ಪೈನಾಗಿ ಕನ್ವರ್ಟ್ ಆಯಿತು ಅಂತ. ಸೊ ದಟ್ ಮೀನ್ಸ್ ಸ್ಪೈನ್ಸ್ ಮೇಜರ್ಲಿ ದೇ ಹೆಲ್ಪ್ ಇನ್ ರೆಡ್ಯೂಸಿಂಗ್ ವಾಟರ್ ಲಾಸ್. ಏನನ್ನ ಕಡಿಮೆ ಮಾಡೋದು? ವಾಟರ್ ಲಾಸನ್ನು ರೆಡ್ಯೂಸ್ ಮಾಡೋದು, ನೀರು ಹೊರಗಡೆ ಹೋಗೋದನ್ನು ಕಡಿಮೆ ಮಾಡೋ ಸಲುವಾಗಿ ಎಲೆಗಳು ಮುಳ್ಳಾಗಿ ಕನ್ವರ್ಟ್ ಆಗೋದಂತ, ರೆಡ್ಯೂಸಿಂಗ್ ದಿ ವಾಟರ್ ಲಾಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಆಸ್ ಯೂಶುವಲ್ ಇಟ್ ಹೆಲ್ಪ್ಸ್ ಇನ್ ಗಿವಿಂಗ್ ಪ್ರೊಟೆಕ್ಷನ್. ಎಂಥ ಪ್ಲಾಂಟ್ಸ್ ಅದು? ಅಪುಂಚಿಯಾ, ದ ಬೆಸ್ಟ್ ಎಕ್ಸಾಂಪಲ್. ಇನ್ ಅಪುಂಚಿಯಾ ವಿ ಕ್ಯಾನ್ ಸಿ ದಿಸ್ ಕೈಂಡ್ ಆಫ್ ಸ್ಪೈನ್ಸ್ ಮಾಡಿಫೈಡ್ ಬೈ ದ leaves. So ಮೂರನೇ ಕೆಲಸ, the third modified function of a leaves is third one, food storage. The major third one, storage of food material. So right, in storage of food material, let me consider the best example, as already we know, onion bulb, right? Is onion. And one more example is garlic. ಒಂದು ಉಳ್ಳಾಗಡ್ಡೆ, ಇನ್ನೊಂದು ಎಕ್ಸಾಂಪಲ್ ಗಾರ್ಲಿಕ್, ಬೆಳ್ಳುಳ್ಳಿ. ಸೊ ಇನ್ ದೀಸ್ ಟು, leaves help in storing of food materials. That means food has been stored in the leaves, and there particularly already we have seen onion, bulb anta helide, bulb, rhizome, corm, tuber, in undergone stem modification. ಸೊ ಅಲ್ಲಿ ಬಲ್ಬ್ ಹೇಳಿದ್ದಲ್ಲಿ, ಅಲ್ಲಿ ಬಲ್ಬ್ ಹೇಳೋ ಟೈಮ್ದಲ್ಲಿ, ಸೊ ಆಹಾರ ಆನಿಯನ್ ಅಂದರೆ ಉಳ್ಳಾಗಡ್ಡೆಯ ಪದರದಲ್ಲಿ ಆಹಾರ ಸಂಗಡೆ ಆಗಿರುತ್ತೆ. ಪದರ ಅಂದರೆ ಅದು ಎಲೆ. ಸೊ ಫುಡ್ ಗೆಟ್ ಸ್ಟೋರ್ಡ್, ಆ್ಯಂಡ್ ಸಚ್ ಕೈಂಡ್ ಆಫ್ ಲೀವ್ಸ್ ವಿ ವಿಲ್ ರೆಫರ್ ದಮ್ ಆಸ್ ಫ್ಲೆಶಿ ಲೀವ್ಸ್. ಯಾವ ಲೀವ್ಸ್ ಅಂತ ಕರಿತೀವಿ ರೀ ಅವನ್ನ? ಫ್ಲೆಶಿ ಲೀವ್ಸ್. ಸೊ ಇಲ್ಲಿಂದ ನೋಡ್ರಿ, if we consider that onion, this outer layer is considered to be the scaly leaves. That means all of these leaves are scaly leaves. This is the reduced stem, and remaining all these are the leaves with storage, the storage of food materials. Already food has been stored there. So illella leaves idu scaly leaves, but scaly leaf is dry. ಇಲ್ಲಿ ಮೇಲೆ ಇರೋದೇನು scaly leaf dry ಇದೆ. ಅದು ಯಾಕೆ ಡ್ರೈ ಇದೆ ಅಂತಂದರೆ, ಒಂದು ನೀರು ಹೊರಗಡೆ ಹೋಗಬಾರ್ದು ಅಂತಂದರೆ, ವಾಟರ್ ಲಾಸನ್ನು ಕಡಿಮೆ ಮಾಡೋ ಸಲುವಾಗಿ, ತೇವಾಂಶನ ಅಲ್ಲೇ ಉಳಿಸ್ಕೊಳ್ಳೋ ಸಲುವಾಗಿ
ಎರಡನೇದಾಗಿ ಒಂದು ಪ್ರೊಟೆಕ್ಷನ್ ಕೊಡೋ ಸಲುವಾಗಿ. ಎಸ್, ಸ್ಕೇಲಿ ಲೀಫ್. ನಾನೀಗ ಸ್ಕೇಲಿ ಲೀಫನ್ನು ತೆಗೆದೆ, ಈಗ ಡ್ರೈ ಲೀಫನ್ನು ತೆಗೆದೆ. ಇಲ್ಲಿರೋ ಎಲ್ಲ ಲೀವ್ಸನ್ನು ಏನಂತ ಕರಿತೀವಿ? ಫ್ಲೆಶಿ ಲೀವ್ಸ್. ಆಲ್ ದೀಸ್ ಆರ್ ದ ಫ್ಲೆಶಿ ಲೀವ್ಸ್. ಎಸ್ ಎಸ್, ಆಲ್ ದೀಸ್ ಆರ್ ಫ್ಲೆಶಿ ಲೀವ್ಸ್. ಎಸ್, fleshy leaves. And again we are having still more fleshy leaves. ಇದನ್ನ ಯಾಕೆ ಫ್ಲೆಶ್ ಅಂತ ಕರಿತೀವಿ ಅಂದರೆ, ಎಸ್, ನಾವು ಇದನ್ನು ಸ್ಕ್ವಿಜ್ ಮಾಡಿದ್ರೆ ವಾಟರ್ ಕಂಟೆಂಟ್ ಬರುತ್ತೆ ನಮಗೆ. ದಟ್ ಮೀನ್ಸ್ ಇಟ್ ಈಸ್ ಅ ಸಾಫ್ಟ್ ಆ್ಯಂಡ್ ಫ್ಲೆಶಿ. ವೈ? ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ದಟ್ ಸ್ಟೋರ್ಡ್ ಫುಡ್. ಒಳಗಡೆ ಫುಡ್ ಸ್ಟೋರ್ ಆಗಿದೆ ಇಲ್ಲಿ ಲೀವ್ಸ್ನಲ್ಲಿ, ಹೌದಾ? ಮತ್ತು ಇದೇ ರೀತಿ ನಾವು ಆ ಪಾಯಿಂಟ್ಸ್ಗಳನ್ನು, ಆ ಲೀವ್ಸ್ಗಳನ್ನು ತೆಗಿತಾ ಹೋದ್ವಿ ಅಂತ ಅಂದ್ಕೊಳ್ರಿ. ನೌ ಐ ಆಮ್ ರಿಮೂವಿಂಗ್ ಆಲ್ ದ ಲೀವ್ಸ್ ಟುಗೆದರ್. ಇಲ್ಲೆಲ್ಲ ಲೀಫನ್ನು ತೆಗೆದೆ ನಾನು, ಹೌದಾ? ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಎಸ್, ಕೊನೆಯದಾಗಿರೋ ಸ್ಟ್ರಕ್ಚರ್ ಬಂದು ನೋಡಿ, ಬಡ್ಸ್. ದಿಸ್ ಈಸ್ ದ ಬಡ್, ಎಕ್ಸಿಲರಿ ಬಡ್. ಟಾಪ್ ಆನ್ ಇಟ್ ಈಸ್ ದೇ. ನಿಮ್ಗೆ ಕ್ಲಿಯರಾಗಿ ಕಾಣಿಸೋದಿಲ್ಲ ಕ್ಯಾಮ್ರಾದಲ್ಲಿ. ಮೇಲ್ಗಡೆ ನೋಡಿ, ಎಕ್ಸಿಲರಿ ಬಡ್. ಸೈಡ್ ಬಂದಿರೋದು, ಮೇಲ್ಗಡೆ ಬಂದಿರೋ ಟರ್ಮಿನಲ್ ಬಡ್, ಸೈಡ್ಗೆ ಇರೋದು ಎಕ್ಸಿಲರಿ ಬಡ್ಸ್. ಎಸ್, ಅದ್ರ ಮೇಲೆ ಕವರ್ ಆಗಿದ್ದೀವಿ ಎಲ್ಲ ಲೀವ್ಸ್. ಆ್ಯಂಡ್ ಲೀವ್ಸ್ ಆರ್ ಮಾಡಿಫೈಡ್ ಫಾರ್ ಸ್ಟೋರೇಜ್ ಆಫ್ ಫುಡ್ ಮಟೀರಿಯಲ್ಸ್. ನಿಮ್ಮ ಕ್ವಶನ್ ಕೇಳ್ಬೋದು, ಇವ್ಯಾಕೆ ಲೀವ್ಸ್ ಗ್ರೀನ್ ಕಲರ್ ಇಲ್ಲ? Leaves means the major thing is that they should be present in a green color, but here these leaves are not having green color. Why? Because these are underground leaves. ಇವು ಭೂಮಿ ಆಳದಲ್ಲಿರುವಂಥ ಲೀವ್ಸ್ಗಳು. ಭೂಮಿ ಒಳಗಡೆ ಇತ್ತಂದ್ರೆ ಫೋಟೋಸಿಂಥಸಿಸ್ ಮಾಡೋದಿಲ್ಲ. ಇಫ್ ಇಟ್ ಇಸ್ ನಾಟ್ ಕ್ಯಾರಿಂಗ್ ಫೋಟೋಸಿಂಥಸಿಸ್ ಮೀನ್ಸ್ ಇಟ್ ಇಸ್ ನಾಟ್ ಅ ಗ್ರೀನ್ ಇನ್ ಕಲರ್. ಬಟ್ ಇದರಿಂದ ಮೇಲೆ ಬಂದಿರ್ತಾವಲ್ಲ ಲೀವ್ಸು, ಅವು ಗ್ರೀನ್ ಕಲರ್ ಇರ್ತವೆ. ಎಲಾಂಗೇಟೆಡ್ ಲೀವ್ಸ್, ಅವಕ್ಕೆ ನಾವು ಸಿಲಿಂಡ್ರಿಕಲ್ ಲೀವ್ಸ್ ಅಂತ ಕರಿತೇವೆ. ಅವು ಗ್ರೀನ್ ಕಲರ್ ಇದ್ದಾವೆ ಫೋಟೋಸಿಂಥಸಿಸ್ ಮಾಡೋದು. ಎಸ್, the third function of the leaf is storage of food materials. And last, very interesting, fourth one is trapping of insects. Leaves will help in trapping of insects. The very interesting one. So here the thing is trapping ಅಂದರೆ ಹಿಡ್ಕೊಳ್ಳೋದು, ಟ್ರ್ಯಾಪ್ ಮಾಡೋದು. ಏನನ್ನು? ಇನ್ಸೆಕ್ಟ್ಸನ್ನು, ಅಂದರೆ ಕೀಟಗಳನ್ನು ತಿನ್ನುವ ಸಸ್ಯಗಳು ನಾನು ಹೇಳ್ತಾ ಇರೋದು. ದಟ್ ಮೀನ್ಸ್ ಲೀವ್ಸ್ ಆರ್ ಹೆಲ್ಪಿಂಗ್ ಫಾರ್ ಟ್ರ್ಯಾಪಿಂಗ್ ಆಫ್ ಇನ್ಸೆಕ್ಟ್ಸ್ ಫಾರ್ ದೋಸ್ ಸ್ಪೆಷಲ್ ಪ್ಲಾಂಟ್ಸ್. ಸಚ್ ಕೈಂಡ್ ಆಫ್ ಪ್ಲಾಂಟ್ಸ್ ವಿ ವಿಲ್ ರೆಫರ್ ದಮ್ ಆಸ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್. ನಾವು ಏನಂತ ಕರಿತೀವಿ? ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್, ಕೀಟಹಾರಿ ಸಸ್ಯಗಳು. ಕನ್ನಡದಲ್ಲಿ ಗೊತ್ತು ನಮಗೆ, ಕೀಟಹಾರಿ ಸಸ್ಯಗಳು, ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್. ಕೀಟಹಾರಿ ಸಸ್ಯಗಳು ಕೀಟನ ತಿನ್ನಬೇಕಾಗಿತ್ತು ಅಂದರೆ ಮೊದಲು ಕೀಟಗಳನ್ನು ಹಿಡ್ಕೊಳ್ಬೇಕಲ್ಲ. ಆ ಕೀಟಗಳನ್ನು ಹಿಡ್ಕೊಳ್ಳಿಕ್ಕೆ ಅಲ್ಲಿರುವಂಥ ಲೀವ್ಸ್ಗಳು ಸ್ಪೆಷಲ್ ಆಗಿ ಹೆಲ್ಪ್ ಮಾಡೋದು. ನಾಟ್ ನಾರ್ಮಲ್ ಲೀವ್ಸ್, ಮಾಡಿಫೈಡ್ ಲೀವ್ಸ್. ದಟ್ ಮೀನ್ಸ್ ಲೀವ್ಸ್ ಮಾಡಿಫೈಡ್ ಫಾರ್ ಟ್ರಾಪಿಂಗ್ ಆಫ್ ಇನ್ಸೆಕ್ಟ್ಸ್. ಸೊ ಇಲ್ಲಿ ಓರಸ್ ಅಂತ ಒಂದೊಂದು ಸಫಿಕ್ಸ್ ಯೂಸ್ ಮಾಡ್ತೇವೆ ನಾವು. ಓರಸ್, ಹರ್ಬಿವೋರಸ್, ಕಾರ್ನಿವೋರಸ್, ಇನ್ಸೆಕ್ಟಿವೋರಸ್. ಹರ್ಬಿವೋರಸ್ ಸಸ್ಯಹಾರಿ, ಕಾರ್ನಿವೋರಸ್ ಮಾಂಸಾಹಾರಿ, ಆಮ್ನಿವೋರಸ್ ಮಿಶ್ರಹಾರಿ. ಅದೇ ಥರ ಇನ್ಸೆಕ್ಟಿವೋರಸ್, ಇನ್ಸೆಕ್ಟ್ ಅಂತ ಕೀಟಹಾರಿ ಸಸ್ಯಗಳು. ಸೊ ಇನ್ನು ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್, leaves will help in trapping of insects. So here particularly we are having two examples, such kind of very beautiful examples. Let me consider one example. So this is pitcher plant. Pitcher plant ಕೀಟಹಾರಿ ಸಸ್ಯದ ಒಂದು ವಿಧ pitcher plant.
ಪೀಚರ್ ಅಂದರೆ ಕನ್ನಡದಲ್ಲಿ ಹೂಜಿ ಆಕಾರ ಅಂತ ಕರಿತೀವಿ. ಇಲ್ಲಿ ಹೂಜಿ ಆಕಾರ ಇದೆ ಇಲ್ಲಿ ಸ್ಟ್ರಕ್ಚರ್, ಅದೊಂದು ಕಾಮನ್ ನೇಮ್ ಪೀಚರ್ ಪ್ಲಾಂಟ್. ಸೊ ಈ ಪ್ಲಾಂಟ್ದ ಪರ್ಟಿಕ್ಯುಲರ್ ನೇಮನ್ನು ನಾವು ನೆಪೆಂಥಸ್ ಅಂತ ಕರಿತೀವಿ. ನೆಪೆಂಥಸ್ ಇಟ್ಸ್ ದ ಬೆಸ್ಟ್ ನೋನ್ ಇನ್ಸೆಕ್ಟಿವರಸ್ ಪ್ಲಾಂಟ್. ಇಲ್ಲಿ ಅಬ್ಸರ್ವ್ ಮಾಡಿ ನೀವು ಸ್ಟ್ರಕ್ಚರು. ಇಲ್ಲಿ ಬಂದಿರೋ ಪಿಟಿಯೋಲ್ ಇದಿಷ್ಟು ಲೀಫ್ ಟೋಟಲ್ ಆಗಿ. ಇಲ್ಲಿ ಬಂದಿರೋ ಪಿಟಿಯೋಲ್ ಎಲಾಂಗೇಟ್ ಆಯಿತು, ದೊಡ್ಡಾಯಿತು, ಬರ್ತಾ ಬರ್ತಾ ದೊಡ್ಡಾಯಿತು. ಇಟ್ ಎಲಾಂಗೇಟೆಡ್ ಆ್ಯಂಡ್ ಕಾಯ್ಲ್ಡ್ ಇನ್ ದಿಸ್ ಮ್ಯಾನರ್ ಆ್ಯಂಡ್ ದಟ್ ಎನ್ಲಾರ್ಜ್ ಪಾರ್ಟ್ಸ್ ಲುಕ್ಸ್ ಲೈಕ್ ಒನ್ ಪಿಕ್ಚರ್. ಹೂಜಿ ಥರ ಕಾಣಿಸುತ್ತದೆ. ಹೂಜಿ ಗಿಡ ಸಸ್ಯ ಅಂತ ಕರಿತಿದ್ವಿ ನಾವು ಕನ್ನಡದಲ್ಲಿ. ಪಿಕ್ಚರ್ ಪ್ಲಾಂಟ್, ಅದಕ್ಕೆ ನೇಮ್ ಏನು? ನೆಪೆಂಥಸ್. ಆ ಪ್ಲಾಂಟ್ ಹೆಸರು ನೆಪೆಂಥಸ್. ಸೊ ಹಿಯರ್ ಇಟ್ ಈಸ್ ಹ್ಯಾವಿಂಗ್ ಒನ್ ಮೌತ್ ಆ್ಯಂಡ್ ಅಪ್ಪರ್ ಸೈಡ್ ಇಟ್ ಈಸ್ ಹ್ಯಾವಿಂಗ್ ಒನ್ ಲಿಡ್, ಮುಚ್ಚಳ ಇರುತ್ತೆ. ಆ್ಯಂಡ್ ಲಿಡ್ ಈಸ್ ಕಲರ್ಫುಲ್. ಆ ಲಿಡ್ ಕಲರ್ಫುಲ್ ಆಗಿರುತ್ತೆ. ಯಾಕೆ ಕಲರ್ಫುಲ್ ಆಗಿರೋದಂದ್ರೆ ಕೀಟಗಳನ್ನು ಆಕರ್ಷಣೆ ಮಾಡ್ಕೊಳ್ಳೋ ಸಲುವಾಗಿ, ಇನ್ ಆರ್ಡರ್ ಟು ಅಟ್ರಾಕ್ಟ್ ದ ಇನ್ಸೆಕ್ಟ್ಸ್. ಫಾರ್ ಎಕ್ಸಾಂಪಲ್ ಹಿಯರ್ ಒನ್ ಇನ್ಸೆಕ್ಟ್ ಈಸ್ ಪ್ರೆಸೆಂಟ್. ಇಮ್ಯಾಜಿನ್. Here an insect is coming towards this plant. Lid will attract that insect. ಆ ಕಲರ್ಫುಲ್ ಲಿಡ್ ಕೀಟಗಳನ್ನು ಅಥವಾ ಅಲ್ಲಿ ಬರೋ ಸೂಕ್ಷ್ಮ ಸಣ್ಣ ಸಣ್ಣ ಜೀವಿಗಳನ್ನು ಅಟ್ರಾಕ್ಟ್ ಮಾಡ್ಕೊಳ್ಳೋದು. ಆ್ಯಂಡ್ ಆಲ್ಸೋ ಹಿಯರ್ ಇಫ್ ಯು ಕನ್ಸಿಡರ್ ದಿಸ್ ಈಸ್ ದ ಮೌತ್, ರೈಟ್? ಆ ಲಿಡ್ಗೆ ಕೆಲವೊಂದಿಷ್ಟು ನೆಕ್ಟರ್ ಏನು ಪ್ರೊಡಕ್ಷನ್ ಆಗೋದು, ಮಕರಂದ. ಇಲ್ಲೆಲ್ಲ ಮಕರಂದ ರೆಡಿ ಆಗುತ್ತೆ ಇಲ್ಲಿ. ಸೊ ಇನ್ ಆರ್ಡರ್ ಟು ಫೀಡ್ ಆನ್ ದಟ್ ನೆಕ್ಟರ್ ಅಲಾಂಗ್ ವಿತ್ attraction by this particular colorful lid, insects will come near to this portion. ಇನ್ಸೆಕ್ಟ್ಸ್ಗಳು ಇದ್ರ ಹತ್ರ ಬರ್ತಾವಲ್ಲಿ, ಹತ್ರ ಬಂದು ಇದ್ರ ಮೇಲೆ ಮಕರಂದ ಹಿಡ್ಕೊಳ್ಳಿ ಕೂತ್ಕೊಳ್ತವೆ. ಕೂತ್ಕೊಂಡ ತಕ್ಷಣ ಈ ಲಿಡ್ ಅದ್ರ ಮೇಲೆ ಕ್ಲೋಸ್ ಆಗಿಬಿಡುತ್ತೆ. ಇದು ಲಿಡ್ ಇದ್ರ ಮೇಲೆ ಕ್ಲೋಸ್ ಆಯಿತು, ಮುಚ್ಚಿತು. ಸೊ ಆವಾಗ ಇನ್ಸೆಕ್ಟ್ ಇಲ್ಲಿ ಬಂತು. ನಾವು ಇನ್ಸೆಕ್ಟ್ ಈಸ್ ಪ್ರೆಸೆಂಟ್ ಹಿಯರ್, ಇಲ್ಲಿ ಬಂತು. ಬಟ್ ಥಿಂಗ್ ಈಸ್ ಇನ್ಸೈಡ್ ದಟ್ ಈಸ್ ಹಾಲೋ, ಟೊಳ್ಳಾಕಾರವಾಗಿದೆ ಒಳಗಡೆ. ಸೊ ದಟ್ ಹಾಲೋ ಪಾರ್ಟ್ ಇಟ್ ಈಸ್ ಹ್ಯಾವಿಂಗ್ ಸೋ ಮೆನಿ ಸ್ಪೈನಿ ಸ್ಟ್ರಕ್ಚರ್ಸ್. ಒಳಗಡೆ ಮುಳ್ಳಿನ ಆಕಾರದ ಸಾಕಷ್ಟು ಸ್ಟ್ರಕ್ಚರ್ಸ್ಗಳಿದೆ. ಸೊ ಆವಾಗ ಆ ಸ್ಟ್ರಕ್ಚರ್ಸ್ಗಳು ಈ ಬಾಡಿಗೆ ಪ್ರಿಕಲ್ ಮಾಡಿ ಚುಚ್ಚಿಕೊಂಡು ಕೆಲವೊಂದಿಷ್ಟು ಕಿಣ್ವಗಳನ್ನು, ಎಂಜೈಮ್ಸ್ಗಳನ್ನು ರಿಲೀಸ್ ಮಾಡ್ತವೆ. ಸೊ ದ ಎಂಜೈಮ್ಸ್ ರಿಲೀಸ್ಡ್ ಬೈ ದೀಸ್ ಸ್ಪೈನ್ಸ್ ಆನ್ ದ ಬಾಡಿ ಹೆಲ್ಪ್ಸ್ ಇನ್ ಡೈಜೆಸ್ಟಿಂಗ್ ದಟ್ ಇನ್ಸೆಕ್ಟ್. ಸೊ ಆ ಕೀಟವನ್ನು ಟೋಟಲ್ ಆಗಿ ಕಿಲ್ ಮಾಡಿ ಅದರ ಕಂಟೆಂಟನ್ನು ಹೀರ್ಕೊಳ್ಳೋದಂತ. So this is the major insectivorous plant. Here leaf has been modified, and one more plant is there in the same way, that is Venus fly trap plant. ವೀನಸ್ ಫ್ಲೈ ಟ್ರ್ಯಾಪ್. ಫ್ಲೈಸ್ ಅಂತಂದರೆ ಇಲ್ಲಿ ಹಾರುವ ಕೀಟಗಳಂತ ಅರ್ಥ. ಟ್ರ್ಯಾಪ್ ಅಂದ್ರೆ ಅದನ್ನು ಹಿಡ್ಕೊಳ್ಳೋದು, ಗಟ್ಟಿಯಾಗಿ ಅದನ್ನು ಕ್ಯಾಚ್ ಮಾಡ್ಕೊಳ್ಳೋದು. ವೀನಸ್ ಫ್ಲೈ ಟ್ರ್ಯಾಪ್ ಪ್ಲಾಂಟ್, ಇಟ್ ಇಸ್ ಅ ಕಾಮನ್ ನೇಮ್. ಆ್ಯಂಡ್ ಫಾರ್ ದಿಸ್ ಪ್ಲಾಂಟ್ ಹೌ ದ ಲೀಫ್ ಗೆಟ್ ಮಾಡಿಫೈಡ್ ಹಿಯರ್. Yes. ಇಲ್ಲಿದೆಲ್ಲ ಲೀಫ್. ದಿಸ್ ಪೋರ್ಷನ್ ಈಸ್ ಎಕ್ಸಿಯಲ್ ಆಫ್ ದ ಲೀಫ್. ಎಕ್ಸಿಯಲ್ ಆಫ್ ದ ಲೀಫ್. ದಿಸ್ ಪೋರ್ಷನ್ ಈಸ್ ಪಿಟ್ಯೂಲ್. ಪಿಟ್ಯೂಲ್. ಬಟ್ ಥಿಂಗ್ ಈಸ್ ಪಿಟ್ಯೂಲ್ ಈಸ್ ರಿಬ್ಬನ್ ಶೇಪ್. ಅಲ್ಲಿ ರಿಬ್ಬನ್ ಥರ ಕಾಣಿಸುತ್ತೆ ಅಲ್ಲಿ ಪಿಟ್ಯೂಲ್. ದಟ್ ಈಸ್ ಸಾರಿ, ದಿಸ್ ಈಸ್ ಪಿಟ್ಯೂಲ್. ಪಿಟ್ಯೂಲ್ ಈಸ್ ರಿಬ್ಬನ್ ಶೇಪ್ಡ್. ಆಫ್ಟರ್ ದ ಪಿಟ್ಯೂಲ್ ವಿಲ್ ಗೆಟ್ ದ ಲೆಮಿನಾ. ಇದಿಷ್ಟು ಪೋರ್ಷನ್ ಲೆಮಿನಾ. ಇದು ಪಿಟ್ಯೂಲ್ ಅಂದರೆ ಇದು ಲೆಮಿನಾ. ಪಿಟ್ಯೂಲ್ ಲೆಮಿನಾ ಇನ್ ಬಿಟ್ವೀನ್ ಇಲ್ಲಿ ಮಾರ್ಕ್ ಇದೆ ಅಲ್ರಿ, ದಿಸ್ ಈಸ್ ದಟ್ ಮಾರ್ಕ್. ಕನ್ಸ್ಟ್ರಿಕ್ಷನ್, ಇಲ್ಲಿ ಕನ್ಸ್ಟ್ರಿಕ್ಷನ್ ಮಾರ್ಕ್ ಇದೆ ಅಂದರೆ ಇದಿಷ್ಟು ಮುಂದ್ಗಡೆ ಇರೋದು ಲೆಮಿನಾ. ದಿಸ್ ಟೋಟಲ್ ಈಸ್ ಲೆಮಿನಾ. ಲೆಮಿನಾ ವಿ ಆರ್ ಹ್ಯಾವಿಂಗ್ ಒನ್ ಸೆಂಟ್ರಲ್ ಲೈನ್. ವಾಟ್ ಇಸ್ ದಟ್ ಸೆಂಟ್ರಲ್ ಲೈನ್? ಮಿಡ್ರಿಬ್. ದಿಸ್ ಈಸ್ ದ ಮಿಡ್ರಿಬ್, ರೈಟ್? ದಿಸ್ ಈಸ್ ಮಿಡ್ರಿಬ್. ಅಂದರೆ ಮಿಡ್ರಿಬ್ದ ಎರಡು ಸೈಡ್ಸ್ಗಳು ಇರೋದು, ಇವೆರಡು ಮಿಡ್ರಿಬ್ದ ಸೈಡ್ಸ್ಗಳು. But here along the margin here spines are present. Spiny structures, ಅಲ್ಲಿ ಮುಳ್ಳಿನ ಥರ ಸ್ಟ್ರಕ್ಚರ್ಸ್ಗಳಿರ್ತವೆ. ಇಲ್ಲೆಲ್ಲ
ನೆಕ್ಟರ್ ರೆಡಿ ಆಗ್ತಕ್ಕಂಥ ಕೆಲವೊಂದಿಷ್ಟು ವಿಶೇಷ ಸ್ಟ್ರಕ್ಚರ್ಸ್ಗಳಿರ್ತವೆ, ಮಕರಂದವನ್ನು ಹೊರಸೂಸುವಂತಹ ಕೆಲವೊಂದಿಷ್ಟು ಸ್ಟ್ರಕ್ಚರ್ಸ್ಗಳು. ಈಗ ಆಟೋಮೆಟಿಕಲಿ ಯಾವುದೋ ಒಂದು ಕೀಟ ಅದ್ರ ಕಡೆ ಅಟ್ರಾಕ್ಟ್ ಆಗುತ್ತೆ, ಅಲ್ಲೇನೋ ಒಂದು ವಿಶೇಷವಾದ ಫುಡ್ ಮಟೀರಿಯಲ್ ಇದೆ ಅಂತ ಅಟ್ರಾಕ್ಟ್ ಆಗುತ್ತೆ. ಸೊ ದಟ್ ಇನ್ಸೆಕ್ಟ್ ವಿಲ್ ಕಮ್ ಆ್ಯಂಡ್ ಸಿಟ್ ಹಿಯರ್. ಈಗ ಇನ್ಸೆಕ್ಟ್ ಬಂದು ಇಲ್ಲಿ ಕೂತ್ಕೊಳ್ತು ಅಂತ ಅನ್ಕೊಳ್ರಿ, ಇನ್ಸೆಕ್ಟ್ ಬಂದು ಅದ್ರ ಮೇಲೆ ಕೂತ್ಕೊಳ್ತು, ಅಲ್ಲೇನೋ ಒಂದು ತಿನ್ಲಿಕ್ಕಂತ ಕೂತ್ಕೊಳ್ತು ಅಂತ ಅನ್ಕೊಳ್ರಿ. ವೆನ್ ಇನ್ಸೆಕ್ಟ್ ವಿಲ್ ಸಿಟ್ ದೇರ್ ಆಟೋಮೆಟಿಕಲಿ ದಟ್ ಸ್ಟ್ರಕ್ಚರ್ ವಿಲ್ ಕ್ಲೋಸ್ ಹಿಯರ್. ಸೇ ಫಾರ್ ಎಕ್ಸಾಂಪಲ್, ಇಮ್ಯಾಜಿನ್ ದಿಸ್ ಈಸ್ ಒನ್ ಹಾಲೋ ಆ್ಯಂಡ್ ದಿಸ್ ಈಸ್ ಅನದರ್ ಹಾಲೋ. ಇವೆರಡೂ ಈ ರೀತಿ ಇದೆ. ಇಲ್ಲಿ ಸೆಂಟ್ರಿಗೆ ಏನಿದೆ, ಇಲ್ಲಿ ಸೆಂಟ್ರಿಗೆ ಮಿಡ್ ರಿಬ್, ಇದು ಒಂದು ಲೀಫ್ ಲೆಮಿನಾ ಪೋರ್ಷನ್, ಇದೊಂದು ಲೀಫ್ ಲೆಮಿನಾ ಪೋರ್ಷನ್. ಇಲ್ಲಿ ಮಾರ್ಜಿನ್ಗೆಲ್ಲ ಏನಿದೆ ಸ್ಪೈನ್ಸ್. ಇಲ್ಲಿ ಒಂದು ಇನ್ಸೆಕ್ಟ್ ಬಂದು ಕೂತ್ಕೊಳ್ತಾ ಅಂತ ಅನ್ಕೊಳ್ಳಿ, ಇಲ್ಲೆಲ್ಲ ಮಕರಂದ ರೆಡಿ ಆಗ್ತಿರುತ್ತೆ. ಸೊ ವೆನ್ ಇನ್ಸೆಕ್ಟ್ ವಿಲ್ ಫಾಲ್ ಹಿಯರ್ ಆಟೋಮೆಟಿಕಲಿ ದ ಸ್ಟ್ರಕ್ಚರ್ ವಿಲ್ ಕ್ಲೋಸ್ ಆಗುತ್ತೆ. ಸ್ಟ್ರಕ್ಚರ್ ಒಳಗಡೆ ಇನ್ಸೆಕ್ಟ್ ಏನಾಯಿತು, ಟ್ರಾಪ್ ಆಯಿತು. ಹ್ಯಾನ್ಸ್ ಇಟ್ ಇಸ್ ಕಾಲ್ಡ್ ಆಸ್ ವೀನಸ್ ಫ್ಲೈ ಟ್ರಾಪ್ ಪ್ಲಾಂಟ್.
So here both the plants are depending on insects, but very interesting thing is that, so here both the plants are herbivorous. Sorry, both the plants will show photosynthesis. ಎರಡು ಪ್ಲಾಂಟ್ಸ್ಗಳು ಆಹಾರ ರೆಡಿ ಮಾಡ್ಕೊಳ್ತವೆ, ತಮ್ಮ ಬೇಕಾಗಿರೋ ಆಹಾರ ತಾವೇ ರೆಡಿ ಮಾಡ್ಕೊಳ್ತವೆ. ವೈ? ಬಿಕಾಸ್ ಇಟ್ ಈಸ್ ಆಲ್ಸೋ ಗ್ರೀನ್ ಇನ್ ಕಲರ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಗ್ರೀನ್ ಇನ್ ಕಲರ್ ಪರ್ಫಾರ್ಮಿಂಗ್ ಇಟ್ಸ್ ಓನ್ ಫುಡ್. ದಟ್ ಮೀನ್ಸ್ ಬೋತ್ ದ ಪ್ಲಾಂಟ್ಸ್ ಪ್ರಿಪೇರಿಂಗ್ ದೇರ್ ಓನ್ ಫುಡ್. ಪ್ಲಾಂಟ್ಸ್ಗಳು ತಮ್ಮ ಆಹಾರವನ್ನು ತಾವೇ ರೆಡಿ ಮಾಡ್ಕೊಳ್ತಿದ್ರು ಕೂಡ ಕೀಟಗಳನ್ನು ಯಾಕೆ ತಿಂತವೆ ಅಂತ ಒಂದು ಕ್ವಶನ್ ಬರುತ್ತೆ. ವೈ? ಬಿಕಾಸ್ ದೀಸ್ ಪ್ಲಾಂಟ್ಸ್ ಡು ನಾಟ್ ಗೆಟ್ ನೈಟ್ರೋಜನ್. ಏನು ಸಿಗೋದಿಲ್ಲ ಅದಕ್ಕೆ? ನೈಟ್ರೋಜನ್. ಪ್ಲಾಂಟ್ಗಳ ಬೆಳವಣಿಗೆ ಆಗಬೇಕಾಗಿತ್ತು ಅಂತಂದ್ರೆ ನೈಟ್ರೋಜನ್ ಕಂಪಲ್ಸರಿ, ಸಾರಜನಕ ಅಂತ ಕರಿತೀವಿ ನಾವು ಕನ್ನಡದಲ್ಲಿ, ಸಾರಜನಕಯುಕ್ತ ಗೊಬ್ಬರ ಅಂದರೆ. ಸೊ ಮಣ್ಣಿನಲ್ಲಿ ನೈಟ್ರೋಜನ್ ಇದ್ದರೆ ಮಾತ್ರ ಆ ಪ್ಲಾಂಟ್ ಚೆನ್ನಾಗಿ ಬೆಳೀತಲ್ಲಿ. ಬಟ್ ವೇರ್ ವಿ ಕ್ಯಾನ್ ಅಬ್ಸರ್ವ್ ದೀಸ್ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಇನ್ ಸಚ್ ಏರಿಯಾ ನೈಟ್ರೋಜನ್ ಕಂಟೆಂಟ್ ವಿಲ್ ಬಿ ಲೆಸ್. ಈ ಥರ ಪ್ಲಾಂಟ್ಸ್ಗಳು ಎಂಥ ಏರಿಯಾದಲ್ಲಿ ಬೆಳೀತವೋ ಅಲ್ಲಿ ನೈಟ್ರೋಜನ್ ಕಂಟೆಂಟ್ ಕಡಿಮೆ ಇರುತ್ತೆ. ಅಂಥ ಏರಿಯಾದಲ್ಲಿ ಬೆಳೆಯೋ ಪ್ಲಾಂಟ್ಸ್ಗಳು ನೈಟ್ರೋಜನನ್ನು ಹೀರ್ಕೋಬೇಕಾಗಿತ್ತು ಅಂತಂದರೆ ಮಣ್ಣಲ್ಲಿ ನೈಟ್ರೋಜನ್ ಇಲ್ಲ, ಆಟೋಮೆಟಿಕಲಿ ಇನ್ಸೆಕ್ಟ್ಸ್ಗಳನ್ನು ಕಿಲ್ ಮಾಡ್ತೇವೆ. ವೈ? ಬಿಕಾಸ್ ಇನ್ ಎನಿಮಲ್ಸ್ ಬಾಡಿ ಆರ್ ಇನ್ ಎನಿ ಇನ್ಸೆಕ್ಟ್ ಬಾಡಿ ನೈಟ್ರೋಜನ್ ಈಸ್ ಕಂಪಲ್ಸರಿ, ಇಟ್ ಈಸ್ ದೇರ್. ಸೊ ಆ ಬಾಡಿಗಳನ್ನು ತಿಂದು ಆ ನೈಟ್ರೋಜನನ್ನು ಹೀರ್ಕೊಳ್ಳೋದಂತ. ಓನ್ಲಿ ಫಾರ್ ನೈಟ್ರೋಜನ್ ರಿಕ್ವೈರ್ಮೆಂಟ್ಸ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಆರ್ ಡಿಪೆಂಡಿಂಗ್ ಆನ್ ಇನ್ಸೆಕ್ಟ್ಸ್. ಫಾರ್ ಅದರ್ ರಿಮೈನಿಂಗ್ ಥಿಂಗ್ಸ್ ದೇ ವಿಲ್ ಪ್ರಿಪೇರ್ ದೇರ್ ಓನ್ ಫುಡ್. ಸೊ ಫಾರ್ ಟ್ರ್ಯಾಪಿಂಗ್ ಆಫ್ ಇನ್ಸೆಕ್ಟ್ಸ್ leaves are specially modified. So total how many functions we observed here? Leaves are modified as tendrils, one thing. Leaves are modified as into spines, another thing. Leaves are modified for storage of food, next thing. And leaves are modified for trapping of insects, fourth one. ಇನ್ನೊಂದಿದೆ ಸ್ಪೆಷಲ್ ಕೇಸ್, ಲೀಫ್ ದ ಪಿಟಿಯೋಲ್. ಈ ರೀತಿ ಪಿಟಿಯೋಲ್, ಲೀಫ್ ಪಿಟಿಯೋಲ್. ಇಲ್ಲಿ ಆ್ಯಕ್ಚುಲಿ ಫೋಟೋಸಿಂಥಸಿಸ್ ಮಾಡೋರು ಯಾರು? ಲೆಮಿನಾ, ಲೀಫ್ ಲೆಮಿನಾ. ವೈ? ಬಿಕಾಸ್ ಇಟ್ ಈಸ್ ಗ್ರೀನ್ ಇನ್ ಕಲರ್, ಇಟ್ ಈಸ್ ಹ್ಯಾವಿಂಗ್ ಕ್ಲೋರೋಫಿಲ್, ಪರ್ಫಾರ್ಮ್ ಫೋಟೋಸಿಂಥಸಿಸ್. ಆದರೆ ಲೀಫ್ ಲೆಮಿನಾ ಬದಲಾಗಿ ಪಿಟಿಯೋಲ್ ಆ ಕೆಲಸ ಮಾಡೋದಂತ. ಪಿಟಿಯೋಲ್ ವಿಲ್ ಪರ್ಫಾರ್ಮ್ ಫೋಟೋಸಿಂಥಸಿಸ್ ಅದರ್ ದೆನ್ ದ ಲೆಮಿನಾ. ಯಾಕೆ ಅಂದರೆ ಕೆಲವೊಂದಿಷ್ಟು ಪ್ಲ್ಯಾಂಟ್ಸ್ಗಳಲ್ಲಿ ಈ ಇಷ್ಟು ಲೀಫ್ ಲೆಮಿನಾ ಬೇಗನೆ ಫಾಲ್ ಆಫ್ ಆಗುತ್ತೆ, ಉದುರಿ ಹೋಗುತ್ತೆ, ಉಳ್ಕೊಳ್ಳೋದು ಇದಿಷ್ಟೇ. ಆ್ಯಂಡ್ ದಿಸ್ ಪಿಟಿಯೋಲ್ ಬಿಕಮ್ಸ್ ಎನ್ಲಾರ್ಜ್ಡ್. ಅಂಥ ಸಮಯದಲ್ಲಿ ಪಿಟಿಯೋಲ್ ದೊಡ್ಡದಾಗಿ ಅದೇ ಲೀಫ್ ಥರ ಕಾಣಿಸುತ್ತೆ, ಬಟ್ ಆ್ಯಕ್ಚುಲಿ ಲೀಫ್ ಹೋಗುತ್ತೆ ಆ ಟೈಮ್ದಲ್ಲಿ. ಅಥವಾ ಸಮ್ಟೈಮ್ಸ್ ಲೀಫ್ ಇದ್ರೂ ತುದಿಗೆ ಸಣ್ಣದಾಗಿರುತ್ತೆ, ಪಿಟಿಯೋಲ್ ಲೀಫ್ ಥರ ಕಾಣಿಸುತ್ತೆ. ದೆನ್ ಪಿಟಿಯೋಲ್ ವಿಲ್ ಪರ್ಫಾರ್ಮ್ ಫೋಟೋಸಿಂಥಸಿಸ್. ಸಚ್ ಕೈಂಡ್ ಆಫ್ ಪಿಟಿಯೋಲ್ಸ್ ವಿಲ್ ರೆಫರ್ ದಮ್ ಆಸ್, okay, I'll write here, such kind of petioles will refer them as pillodes. ಅವು ನಾವೇನಂತ ಕರಿತೀವಿ? ಪಿಲ್ಲೋಡ್ಸ್. ನೆನ್ಪಿಟ್ಕೊಳ್ರಿ, ಪಿಲ್ಲೋಡ್ಸ್ ಮೀನ್ಸ್ ದೀಸ್ ಆರ್ ದ ಸ್ಪೆಷಲ್ petioles which are flattened, helps in photosynthesis. Why? Because leaf lamina is not performing photosynthesis. Why? Because it is already fall down in the beginning time. ಸೊ ಪಿಟಿಯೋಲ್ ಫೋಟೋಸಿಂಥಸಿಸ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಪಿಲ್ಲೋಡ್ಸ್ ಅಂತ ಕರಿತೀವಿ. ಸೊ ನೀವು ಡಯಾಗ್ರಾಮ್ದಲ್ಲಿ ನೋಡ್ಬೋದು. ಎಸ್, ದಟ್ ಈಸ್ ಅ ಪಿಲ್ಲೋಡ್. ಸೊ ಪಿಲ್ಲೋಡ್ ವಿ ಕ್ಯಾನ್, ಪಿಲ್ಲೋಕ್ಲೇಡ್ ಅಂತ ಬಂದಿತ್ತು ನಮಗೆ. ಪಿಲ್ಲೋಕ್ಲೇಡ್ ವಿ ಕ್ಯಾನ್ ಅಬ್ಸರ್ವ್ ಇನ್ ಅಪುಂಚ. ಸೊ ದಿಸ್ ಸ್ಟ್ರಕ್ಚರ್ ಇಸ್ ಪಿಲ್ಲೋಕ್ಲೇಡ್, ಬಟ್ ದಿಸ್ ಇಸ್ ಪಿಲ್ಲೋಡ್. ಅಲ್ಲಿ ಸ್ಟೆಮ್ ಚಪ್ಪಟೆ ಆಕಾರದಲ್ಲಿದೆ, ಇಲ್ಲಿ ಪಿಟಿಯೋಲ್ ಚಪ್ಪಟೆ ಆಕಾರದಲ್ಲಿ ಆಗುತ್ತೆ. ಚಪ್ಪಟೆ ಆಕಾರದಲ್ಲಿ ನಾವು ಬಂದರೆ ಅದನ್ನು ಓಡ್ ಅಂತ ಕರಿತೀವಿ, ಪಿಲ್ಲೋಡ್, ಪಿಲ್ಲೋಕ್ಲೇಡ್. ಹಿಯರ್ ಪಿಲ್ಲೋಡ್. ನೀವು ಡಯಾಗ್ರಾಮ್ದಲ್ಲಿ ನೋಡಿ, ಆ ಗ್ರೀನ್ ಕಲರ್ ಏನು ದೊಡ್ಡದಾಗಿ ಕಾಣಿಸುತ್ತಲ್ಲ ಅದು ಪಿಲ್ಲೋಕ್ಲೇಡ್ ಅದು, ರೈಟ್? ಸೊ ದ್ಯಾಟ್ ಈಸ್ ಒನ್ ಮೇಜರ್ ಫಂಕ್ಷನ್, ಒನ್ ಮೋರ್ ಫಂಕ್ಷನ್. ಸೊ ಟಿಲ್ ನಾವು ವಿ ಅಬ್ಸರ್ವ್ ದ ಮಾಡಿಫಿಕೇಶನ್ಸ್ ಆಫ್ ಲೀಫ್. ಲೀಫ್ ಯಾವ ರೀತಿ ಮಾಡಿಫಿಕೇಶನ್ ಆಗಿದೆ ಅಂತ ನೋಡಿದ್ದೀವಿ ನಾವು ಇಷ್ಟು, ರೈಟ್? ನಾವೇನೇನು ಕಂಪ್ಲೀಟ್ ಮಾಡ್ದಂಗೆ ಆಯಿತು? ರೂಟ್, ಸ್ಟೆಮ್, ಲೀವ್ಸ್, 3 ಕಂಪ್ಲೀಟ್ ಆದವು. ಇನ್ನೂ 3 ಏನು ಉಳಿದು? ಫ್ಲವರ್, ಫ್ರೂಟ್, ಸೀಡ್. ಇವು 3 ಕಂಪ್ಲೀಟ್ ಆದರೆ ಇದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಆಗಿದ್ದಾವೆ 3. ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸ್. ಸೊ ನಿಮಗೇನಾದರೂ ಇದರ ರಿಲೇಟೆಡ್ ಏನೇ ಡೌಟ್ಸ್ ಬಂದರೂ ಮೆಸೇಜ್ ಮಾಡಿರಿ. ಅದ್ರ ಜೊತೆಗೆ ಏನೇ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಇದ್ದರೂ ಕೂಡ ಒಂದು ವಿಡಿಯೋ ಕಳಿಸಿ ಅದ್ರ ಜೊತೆಗೆ. ಸೊ ಲೆಟ್ಸ್ ಹ್ಯಾವ್ ಅ ಬ್ಯೂಟಿಫುಲ್ ಡಿಸ್ಕಷನ್ ಆನ್ ಸಚ್ ಕೈಂಡ್ ಆಫ್ ಕ್ವೆಶನ್ಸ್, ರೈಟ್? ಎಸ್, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಆ್ಯಂಡ್ ಬಟ್ ಬಿಫೋರ್ ಗೋಯಿಂಗ್ ಟು ದ್ಯಾಟ್ ಒನ್ ಮೋರ್ ಥಿಂಗ್, ಎಷ್ಟೋ ಸ್ಟೂಡೆಂಟ್ಸ್ಗಳು ಹೇಳ್ತಿರ್ತೀರಿ,
ಎಷ್ಟೋ ನ್ಯೂ ಜಾಯ್ನ್ ಆಗಿರೋ ಸ್ಟೂಡೆಂಟ್ಸ್, ಸರ್ ನನಗೆ ವೀಡಿಯೋ ಕಳಿಸ್ರಿ, ನನಗೆ ವೀಡಿಯೋ ಬರ್ತಾ ಇಲ್ಲ, ನನಗೆ ವೀಡಿಯೋ ಕಳಿಸ್ರಿ ಅಂತ ಹೇಳ್ತಿರ್ತಾರೆ, ಹಳೆ ಕ್ಲಾಸಿದ್ದು ವೀಡಿಯೋ. ಸೊ ಅದಕ್ಕಾಗಿ ಎಲ್ರಿಗೂ ಹೇಳ್ತಾ ಇದ್ದೀನಿ, ಚಾನಲ್ ಇದೆಯಲ್ಲ, ನೀವೇನು ವೀಡಿಯೋಸ್ ನೋಡ್ತಾ ಇದ್ದೀರ ಕೆಳಗಡೆ, ಯೂಟ್ಯೂಬ್ದಲ್ಲಿ ಏನು ವೀಡಿಯೋಸ್ ನೋಡ್ತಾ ಇದ್ದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಂದಿದೆ ಅಲ್ಲಿ, ರೆಡ್ ಕಲರ್ ಸಬ್ಸ್ಕ್ರೈಬ್, ಅದನ್ನು ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದರೆ ಅಂತಂದರೆ ಮೊದಲಿನ ಎಲ್ಲ ವೀಡಿಯೋಸ್ಗಳು ಸಿಗ್ತವೆ ನಿಮಗೆ, ಅಥವಾ ಇಲ್ಲಿವರೆಗೆ ಏನೇನು ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದೆ ಎಲ್ಲ ವೀಡಿಯೋಸ್ಗಳು ಸಿಗ್ತವೆ. ನೆಕ್ಸ್ಟ್ ಏನೇನು ವೀಡಿಯೋಸ್ ಅಪ್ಲೋಡ್ ಆಗ್ತವೆ ಎಲ್ಲ ವೀಡಿಯೋಸ್ಗಳನ್ನು ನೀವು ಎಲ್ರಿಗಿಂತ ಫಸ್ಟ್ ನೋಡ್ಬೋದು. ಸೊ ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಸ್, ಥ್ಯಾಂಕ್ ಯು.